ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 10, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹದಿಂದ ಕೂಡಿದ ದಿನವನ್ನು ಎದುರಿಸಲಿದ್ದಾರೆ. ನಿಮ್ಮಲ್ಲಿ ಚಂಚಲತೆ ಹೆಚ್ಚು ಇರಬಹುದು, ಆದರೆ ಅದನ್ನು ಸಕಾರಾತ್ಮಕ ದಿಕ್ಕಿನಲ್ಲಿ ಬಳಸಿದರೆ ಉತ್ತಮ ಫಲ ದೊರೆಯಲಿದೆ. ಇಂದು ನೀವು ಗುರಿಪಡಿಸಿದ ಕಾರ್ಯಗಳನ್ನು ನಿಖರವಾಗಿ ಪೂರ್ಣಗೊಳಿಸಲು ಸದಾವಕಾಶವಿದೆ. ಆದರೆ ಮಾತುಗಳಲ್ಲಿ ಸೌಮ್ಯತೆ ಮತ್ತು ನಿರ್ಧಾರಗಳಲ್ಲಿ ವಿವೇಕ ಬೆಳೆಸಿಕೊಳ್ಳುವುದು ಮುಖ್ಯ. ಹಳೆಯ ಬಾಂಧವ್ಯಗಳು ಪುನಃ ಸಜೀವವಾಗಬಹುದು, ಏಕೆಂದರೆ ಇಂದು ಸಂಭಾಷಣಾ ಸಾಮರ್ಥ್ಯ ಹಾಗೂ ಆತ್ಮೀಯತೆ ಹೆಚ್ಚಿರುವ ದಿನ. ಅಹಂಕಾರ ಅಥವಾ ಆತುರದಿಂದ ಸ್ಫೋಟಕ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆಗಳಿವೆ, ಆದ್ದರಿಂದ ಸಮತೋಲಿತ ಧೋರಣೆಯಿಂದ ನಡೆಯುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಉದ್ಯೋಗದಲ್ಲಿ ನೀವು ನಿಮ್ಮ ಕಾರ್ಯಕ್ಷಮತೆ, ಮುಂಚಿತತೆಯುತ ನಡೆ ಮತ್ತು ಸಕಾಲದಲ್ಲಿ ಕೆಲಸ ಮುಗಿಸುವ ನೈಪುಣ್ಯದಿಂದ ಮೇಲಧಿಕಾರಿಗಳ ಗಮನ ಸೆಳೆಯುವಿರಿ. ಕೆಲವು ಹಿರಿಯರ ಸಹಾಯದಿಂದ ಕಾರ್ಯ ಸಾಧನೆ ಸುಲಭವಾಗಬಹುದು. ಸ್ವತಂತ್ರ ವೃತ್ತಿ ಮಾಡುತ್ತಿರುವವರು ಅಥವಾ ಸ್ತಬ್ಧ ಸ್ಥಿತಿಯಲ್ಲಿ ತಿರುವು ನಿರೀಕ್ಷಿಸುತ್ತಿರುವ ಉದ್ಯೋಗಿಯವರಿಗೆ ಈ ದಿನ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು. ಹೊಸ ಪ್ರಾಜೆಕ್ಟು ಅಥವಾ ಬದಲಿ ಆಫರ್ ಕುರಿತು ಚರ್ಚೆಗಳು ನಡೆಯಬಹುದು. ಉದ್ಯಮಿಗಳಿಗಾಗಿ ಇಂದು ಹೊಸ ಗ್ರಾಹಕರ ಸಂಪರ್ಕ, ಔಟ್ಸೋರ್ಸಿಂಗ್ ಒಪ್ಪಂದಗಳು ಅಥವಾ ಆರ್ಥಿಕ ಸಹಾಯದ ಬಗ್ಗೆ ಮಾತುಕತೆ ನಡೆಯಬಹುದು. ಕೆಲಸದ ಸ್ಥಳದಲ್ಲಿ ಶಿಸ್ತಿಗೆ ಒತ್ತು ನೀಡುವುದು ವ್ಯಾಪಾರದಲ್ಲಿ ಪ್ರಗತಿಗೆ ಕಾರಣವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಉತ್ಕೃಷ್ಟ ಚಿಂತನೆ ಹಾಗೂ ಯೋಜನೆಯ ಅಗತ್ಯವಿದೆ. ತಕ್ಷಣದ ಖರ್ಚುಗಳ ನಿರ್ವಹಣೆಗೆ ಈಗಾಗಲೇ ನೀವು ಸಿದ್ಧತೆ ಮಾಡಿಕೊಂಡಿದ್ದರೆ ಚಿಂತೆ ಇಲ್ಲ. ಆದರೆ ಅಪಾಯಕಾರಿ ಖರ್ಚು ಅಥವಾ ಭಾವನಾತ್ಮಕ ಹೂಡಿಕೆಗಳಿಂದ ದೂರವಿರಿ. ಹಳೆ ಸಾಲ ಮರುಪಾವತಿಗೆ ಉತ್ತಮ ಸಮಯ. ಯಾವುದಾದರೂ ವಸ್ತುವಿನ ಖರೀದಿಗೆ ಯೋಜನೆ ಮಾಡುತ್ತಿದ್ದರೆ ಅದನ್ನು ಇನ್ನಷ್ಟು ತಡೆಯುವುದು ಉತ್ತಮ. ಹೂಡಿಕೆಗೆ ಹೊಸ ಯೋಜನೆಗಳನ್ನು ಪರಿಶೀಲಿಸಿ, ಆದರೆ ಇಂದು ತ್ವರಿತ ನಿರ್ಧಾರ ಬೇಡ. ಇನ್ನು ವೀಕ್ಷಕರಿಗೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶನಿವಾರದ ಶನಿಗ್ರಹ ಪ್ರಭಾವದಿಂದ ದೈಹಿಕ ಉತ್ಸಾಹದಲ್ಲಿ ಸ್ವಲ್ಪ ಇಳಿಕೆ ಕಾಣಬಹುದಾದ ದಿನ. ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಹೊಟ್ಟೆ ಸಂಬಂಧಿತ ಅಸ್ವಸ್ಥತೆಗಳು ಕೆಲವರಲ್ಲಿ ಕಂಡುಬರಬಹುದು. ಆದ್ದರಿಂದ ಆಹಾರದಲ್ಲಿ ತೂಕ ಹೊಂದಿಸಿ, ಸಮಯಕ್ಕೆ ತಿನ್ನಿ, ಸಾಕಷ್ಟು ನೀರು ಕುಡಿಯಿರಿ. ಮನಸ್ಸಿನ ಚಿಂತೆಗಳು ಅತಿಯಾದರೆ ಧ್ಯಾನ, ಪ್ರಾಣಾಯಾಮ ಅಥವಾ ಅಲ್ಪವಾದ ಯೋಗ ಚಟುವಟಿಕೆ ಶಮನಕಾರಿ. ರಾತ್ರಿಗೆ ಹೆಚ್ಚು ಅಲಸಿನ ಅನುಭವವಾಗಬಹುದೆಂದು ವಿಶ್ರಾಂತಿ ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ನಿಮ್ಮ ಮಾತುಗಳು ಪ್ರಮುಖವಾದ ಭೂಮಿಕೆ ವಹಿಸುತ್ತವೆ. ನೀವು ಯಾರೊಬ್ಬರ ಭಾವನೆಗಳನ್ನಾದರೂ ಮುರಿಯಬಾರದು ಎಂಬ ಭಾವನೆ ಮತ್ತು ವಿನಯದಿಂದ ಮಾತಾಡಿದರೆ ಸಂಬಂಧಗಳು ಗಾಢವಾಗುತ್ತವೆ. ವಿವಾಹಿತರಾಗಿ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮರಸ್ಯತೆಯ ದಿನ. ಜೊತೆಯಲ್ಲಿರುವವರೊಂದಿಗೆ ಉಲ್ಲಾಸದ ಕ್ಷಣಗಳನ್ನು ಹಂಚಿಕೊಳ್ಳಿ. ಏನಾದರೂ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಪರಸ್ಪರ ಅಭಿಪ್ರಾಯ ಕೇಳಿಕೊಳ್ಳಿ. ಪೋಷಕರು ಮಕ್ಕಳೊಂದಿಗೆ ಇಂದು ವಿಶೇಷ ಸಮಯ ಕಳೆಯಬಹುದು. ಅವರ ಅಭಿಪ್ರಾಯಗಳನ್ನು ಗೌರವಿಸಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರದ ವಾತಾವರಣವನ್ನು ಉಂಟುಮಾಡಿ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗೆ ಅಭಿಮಾನ ಹಾಗೂ ಶ್ರದ್ಧೆ ತುಂಬಿದ ಪೂಜಾ ಕ್ರಿಯೆಗಳು ಒಳಿತನ್ನು ತರುತ್ತವೆ. ಶನಿಗೆ ಕಪ್ಪು ಎಳ್ಳು, ಎಳ್ಳಿನ ಎಣ್ಣೆ, ಕಪ್ಪು ಬಟ್ಟೆ ದಾನ ಮಾಡಿದರೆ ದುರ್ಬಲ ಗ್ರಹ ಬಾಧೆ ನಿವಾರಣೆಯುಂಟಾಗುತ್ತದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ ಎಂಬ ಬೀಜ ಮಂತ್ರವನ್ನು 108 ಬಾರಿ ಪಠಿಸಿ. ಶನಿದೇವರಿಗೆ ಕಪ್ಪು ನವಧಾನ್ಯ, ಎಳ್ಳು ಅಥವಾ ಶಿಲಾ ರೂಪದಲ್ಲಿ ಅರ್ಪಣೆ ಮಾಡುವುದು ವಿಶೇಷ ಫಲಕಾರಿಯಾಗಬಹುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಉತ್ಸಾಹ, ಶಕ್ತಿಯ, ಕ್ರಿಯಾತ್ಮಕತೆಯ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಹೊಸ ಕೆಲಸ ಆರಂಭಿಸಲು ಪ್ರೇರಣೆ ಸಿಗಬಹುದು. ಧೈರ್ಯದಿಂದ ಮುಂದುವರಿದರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಕೆಂಪು. ಇಂದು ಕೆಂಪು ಬಣ್ಣ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು.
ಕಾರ್ಯಚಟುವಟಿಕೆಗಳಲ್ಲಿ ಶಕ್ತಿ ಮತ್ತು ಸ್ಪಷ್ಟತೆ ತರುತ್ತದೆ. ಉಡುಪು, ಪುಷ್ಪ ಅಥವಾ ಕ್ಷುಲ್ಲಕ ಉಪಕರಣಗಳಲ್ಲಿ ಈ ಬಣ್ಣವನ್ನು ಸೇರಿಸಿ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15 ರವರೆಗೆ. ಈ ಸಮಯದಲ್ಲಿ ಕಾರ್ಯಪ್ರವೃತ್ತರಾಗುವುದು. ದೇವತಾ ಪೂಜೆ, ಪ್ರಾರಂಭಿಕ ಚಟುವಟಿಕೆಗಳು ಯಶಸ್ಸಿಗೆ ಕಾರಣವಾಗಬಹುದು. ಮನಸ್ಸು ಹೆಚ್ಚು ಏಕಾಗ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಧೈರ್ಯ, ಆತ್ಮವಿಶ್ವಾಸ ಮತ್ತು ಆಂತರಿಕ ಸ್ಥೈರ್ಯದೊಂದಿಗೆ ದಿನದ ಕಾರ್ಯಗಳಲ್ಲಿ ಮುನ್ನಡೆಯುತ್ತಾರೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ಆಧ್ಯಾತ್ಮ ಮತ್ತು ಆತ್ಮಪರಿಶೀಲನೆಗೆ ಇದು ಸೂಕ್ತ ಸಮಯ. ನಿಮಗೆ ಬೇಕಾದ ನಿರ್ಧಾರಗಳಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಿ ಮುಂದಾಗುವ ದಿನವಿದು. ಅನವಶ್ಯಕ ಭಯ, ಗೊಂದಲಗಳನ್ನು ಬದಿಗೊತ್ತಿ ಸ್ಪಷ್ಟ ದೃಷ್ಟಿಕೋನದಿಂದ ನಡೆದುಕೊಳ್ಳಿ. ಪೂರ್ವ ಪರಿಚಿತರು ಅಥವಾ ಹಿರಿಯರೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆಯಾಗಬಹುದಾದ ಸಂದರ್ಭವಿದೆ. ನಿಮ್ಮ ಮಾತುಗಳು ಪ್ರಬಲವಾದ ಪ್ರಭಾವ ಬೀರುತ್ತವೆ, ಆದ್ದರಿಂದ ಶ್ರದ್ಧೆಯಿಂದ ಮಾತಾಡಿ. ಧೈರ್ಯ ಮತ್ತು ನಿರ್ಧಾರ ಶಕ್ತಿಯ ಸಮತೋಲನ ಈ ದಿನ ನಿಮ್ಮ ಯಶಸ್ಸಿನ ದಾರಿ ತೆರೆದುಕೊಡುತ್ತದೆ. ವೀಕ್ಷಕರೇ, ಉದ್ಯೋಗ ಹಾಗೂ ವೃತ್ತಿ ಕುರಿತು ಇಂದಿನ ದಿನ ಹೇಗಿದೆ ಅಂತಹರೆ. ಉದ್ಯೋಗದಲ್ಲಿ ಇಂದು ಹೊಸ ಹೊಣೆಗಾರಿಕೆಗಳು ಅಥವಾ ಕಾರ್ಯಗಳೊಂದಿಗೆ ನಿಮ್ಮ ಸಾಮರ್ಥ್ಯ ಸಾಬೀತುಪಡಿಸಲು ಅವಕಾಶ ಸಿಗಬಹುದು. ಹಿರಿಯರ ನೋಟ ನಿಮ್ಮ ಮೇಲಿರುತ್ತದೆ, ಆದ್ದರಿಂದ ಪ್ರತಿಯೊಂದು ಕೆಲಸದಲ್ಲಿ ಶಿಸ್ತಿನಿಂದ ಕಾನೂನುಬದ್ಧವಾಗಿ ನಡೆದುಕೊಳ್ಳಿ. ಕೆಲವರಿಗೆ ತಾಂತ್ರಿಕ ಅಭ್ಯಾಸ, ತರಬೇತಿ ಅಥವಾ ಹೊಸ ಯೋಜನೆಯ ಪ್ರಾರಂಭವಿರುವ ಸಾಧ್ಯತೆ ಇದೆ. ಯೋಜಿತ ಕಾರ್ಯಗಳಲ್ಲಿ ಮುಂದುವರಿಯಲು ಇದು ಉಪಯುಕ್ತ ದಿನ. ಆದರೆ ಮೈತ್ರಿಕ ಶೈಲಿಯಲ್ಲಿ ಸಂವಹನ ನಡೆಸಿ, ಅಹಂಕಾರದಿಂದ ದೂರವಿರಿ. ಉದ್ಯಮಿಗಳಿಗೆ ಹೊಸ ಖರೀದಿ, ಮಾರಾಟದ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ವ್ಯವಹಾರ ಸಹಚರರ ನಿಷ್ಠೆ ಹಾಗೂ ಲೆಕ್ಕಪತ್ರಗಳ ಪರಿಶೀಲನೆ ಅವಶ್ಯ. ಕಂಪನಿಯ ಧನಶಾಸ್ತ್ರ ಮತ್ತು ನೋಂದಣಿ ದಾಖಲೆಗಳಲ್ಲಿ ಸ್ಪಷ್ಟತೆ ಇರಲಿ. ವೀಕ್ಷಕರೇ, ಹಣಕಾಸಿನ ದಿಕ್ಕಿನಲ್ಲಿ ಇವತ್ತಿನ ದಿನ ಹೇಗಿದೆ ಅಂತಹರೆ. ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿದ್ದರೂ ನಿಯಂತ್ರಿತ ವ್ಯಯ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆಯನ್ನು ನಡೆಸಬೇಕು. ಮನೆಯ ಅಗತ್ಯಗಳ ಖರ್ಚು, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆರೋಗ್ಯ ಸಂಬಂಧಿತ ಖರ್ಚುಗಳು ಬರಬಹುದು. ಪೂರ್ವದಲ್ಲಿ ಮಾಡಿದ ಬಂಡವಾಳ ಹೂಡಿಕೆಗಳಿಂದ ಲಾಭ ದೊರಕುವ ಸಾಧ್ಯತೆ ಇದೆ. ಆದರೆ ಯಾವುದೇ ಹೊಸ ಹಣಕಾಸು ಉದ್ದೇಶಗಳಿಗಾಗಿ ಹಿರಿಯರ ಸಲಹೆ ಪಡೆಯುವುದು ಶ್ರೇಷ್ಠ. ಸಾಲ, ಉಪಸಾಲ ಅಥವಾ ಋಣ ವ್ಯವಹಾರಗಳಿಗೆ ಈ ದಿನ ಉತ್ತಮವಲ್ಲ. ಹೂಡಿಕೆಯ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ, ಆದರೆ ತಕ್ಷಣದ ತೀರ್ಮಾನಗಳನ್ನು ಮುಂದೂಡಿ. ಹಣಕಾಸಿನಲ್ಲಿ ಸ್ಥಿರತೆಗಾಗಿ ಶನಿವಾರದಂದು ಕಪ್ಪು ಉಡುಪು ಧರಿಸಿ. ವೀಕ್ಷಕರೇ, ಆರೋಗ್ಯದ ಬಗ್ಗೆ ಇವತ್ತು ಎಚ್ಚರಿಕೆ ಏನು ಅಂತಹರೆ. ಇಂದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಹೊಟ್ಟೆ ನೋವು, ಅಲರ್ಜಿ ಇತ್ಯಾದಿಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಬಿಸಿಲಿನಲ್ಲಿ ಹೆಚ್ಚು ತಂಗುವುದು ತಪ್ಪಿಸಿ, ಶೀತಪಾನೀಯಗಳಿಂದ ದೂರವಿರಿ. ಆಹಾರ ಸೇವನೆಯಲ್ಲಿ ನಿಯಮ ಪಾಲಿಸಿ. ಮನಸ್ಸಿನಲ್ಲಿ ಯೋಚನೆಗಳ ತೀವ್ರತೆ ಹೆಚ್ಚಾಗಿ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗಬಹುದು. ಯೋಗ, ಪ್ರಾಣಾಯಾಮ ಅಥವಾ ಶನಿಗೆ ಪ್ರಾರ್ಥನೆಯಿಂದ ಮಾನಸಿಕ ಶಾಂತಿ ಪಡೆಯಬಹುದು. ಹಸಿವಿಲ್ಲದೆ ತಿನ್ನುವುದು ಆರೋಗ್ಯವನ್ನು ಹಾಳು ಮಾಡಬಹುದು, ಆದ್ದರಿಂದ ಆಹಾರದ ಮೇಲೆ ಗಮನ ನೀಡಿ. ಈ ಶನಿವಾರದಂದು ನದಿಯಲ್ಲಿ ಸ್ನಾನ ಮಾಡಿ, ಶನಿಗೆ ಅರ್ಪಣೆ ಮಾಡಿ ದೈಹಿಕ ಹಾಗೂ ಮಾನಸಿಕ ಶುದ್ಧತೆಗೆ ಪ್ರಯತ್ನಿಸಿ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ದಿಕ್ಕಿನಲ್ಲಿ ಇವತ್ತಿನ ದಿನ ಹೇಗಿದೆ ಅಂತಹರೆ. ಕುಟುಂಬದಲ್ಲಿ ಶಾಂತಿಯುತ ವಾತಾವರಣವನ್ನು ನೀವು ಸಾಧಿಸಬಹುದು. ಹಿರಿಯರ ಮಾತು ಕೇಳುವುದು, ಅವರಿಂದ ಆಶೀರ್ವಾದ ಪಡೆಯುವುದು ನಿಮಗೆ ಶಕ್ತಿಯ ಅನುವು ನೀಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಫಲಕಾರಿ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವ ಅವಕಾಶ. ಮುಚ್ಚಿದ ವಿಷಯಗಳನ್ನು ಇಂದು ಶಾಂತಿಯುತವಾಗಿ ಚರ್ಚಿಸಿ ಪರಿಹರಿಸಬಹುದು. ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ಗೌರವಕ್ಕೆ ಹೆಚ್ಚಿನ ಒತ್ತು ನೀಡಿ. ಮಿತ್ರರು ಅಥವಾ ಬಂಧುಗಳ ಸಹಾಯದಿಂದ ಕೆಲ ಸಮಸ್ಯೆಗಳ ಪರಿಹಾರವಾಗಬಹುದು. ನಿಮ್ಮ ಸಂತೋಷ ಇತರರ ಸಂತೋಷದ ಮೂಲವಾಗುತ್ತದೆ ಎಂಬ ಮಾತನ್ನು ಇಂದಿನ ದಿನ ಸಾಬೀತುಪಡಿಸುತ್ತದೆ. ವೀಕ್ಷಕರೇ, ಆಧ್ಯಾತ್ಮ ಮತ್ತು ಶನಿಗ್ರಹ ಶಮನದ ಸಲಹೆಗಳು ಇಂದಿನ ಶನಿವಾರಕ್ಕೆ. ಇಂದು ಶನಿಗೆ ಅರ್ಪಣೆ ಮಾಡುವುದು ಅತ್ಯಂತ ಫಲದಾಯಕ. ಸಕಾಲದಲ್ಲಿ ಎದ್ದು ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ. ಕಪ್ಪು ತುಳಸಿ ಅಥವಾ ಕಪ್ಪು ಎಳ್ಳು ಶನಿಗೆ ಅರ್ಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪವನ್ನು ಹಚ್ಚಿ ಶನಿಗೆ ಅರ್ಪಣೆ ಮಾಡುವುದು ಭಯ, ಸಂಕಟ ನಿವಾರಣೆಗೆ ನೆರವಾಗುತ್ತದೆ. ಆಹಾರವನ್ನು ಕೂಲಿಕಾರರಿಗೆ ಅಥವಾ ದರಿದ್ರರಿಗೆ ದಾನ ಮಾಡಿ. ಶನಿಯ ಶಕ್ತಿ ನಿಮಗೆ ರಕ್ಷಣೆ ನೀಡುತ್ತದೆ. ನಿಮ್ಮ ಮನೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಶನಿಯ ಸನ್ನಿಧಾನವನ್ನು ಪ್ರೀತಿಯಿಂದ ಸ್ಥಾಪಿಸಿ. ಅದೃಷ್ಟದ ಸಂಖ್ಯೆ 6. ಈ ದಿನದ 6 ಎಂಬ ಸಂಖ್ಯೆ ಹಾರ್ಮೋನಿ, ಶಾಂತಿ ಮತ್ತು ಕುಟುಂಬ ಸಮರ್ಪಣೆಯ ಸಂಕೇತ. ಇದನ್ನು ಮನಸ್ಸಿನಲ್ಲಿ ಕೊಂಡಾಡಿ ನಿಮ್ಮ ಶಕ್ತಿಯ ಹಿರಿತನವನ್ನು ಗುರುತಿಸಿ. ಅದೃಷ್ಟದ ಬಣ್ಣ ಬೂದು.
ಬೂದು ಬಣ್ಣ ಶಿಸ್ತಿನ, ಸಮತೋಲನದ ಹಾಗೂ ಗಂಭೀರ ಚಿಂತನೆಗಳ ಪ್ರತೀಕ. ಬೂದು ಬಣ್ಣದ ಉಡುಪು ಧರಿಸುವುದು ಇಂದಿನ ಶನಿವಾರ ಶನಿಗ್ರಹಣ ಶಮನಕ್ಕೆ ಸಹಕಾರಿ. ಶುಭ ಸಮಯ ಬೆಳಗ್ಗೆ 11:15 ಮಧ್ಯಾಹ್ನ 1:55. ಈ ಸಮಯದಲ್ಲಿ ನಿಮ್ಮ ತೀರ್ಮಾನಗಳು ಹೆಚ್ಚು ಪರಿಣಾಮಕಾರಿ. ದೇವರಾಧನೆ, ಬಿಸಿನೆಸ್ ಕರೆ ಅಥವಾ ಕುಟುಂಬ ಸಂಬಂಧಿತ ಕಾರ್ಯಗಳನ್ನು ಈ ಸಮಯದಲ್ಲಿ ಕೈಗೊಳ್ಳಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಚುರುಕಾದ ಚಿಂತನೆ, ಸ್ಪಷ್ಟ ಸಂವಾದ ಶೈಲಿ ಹಾಗೂ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲರು. ಶನಿವಾರದ ಶನಿಗ್ರಹ ಪ್ರಭಾವ ನಿಮ್ಮ ಚಿಂತನೆಗಳಿಗೆ ಗಂಭೀರತೆ ನೀಡುವಂತಹದ್ದು. ನಿಮಗೆ ಈ ದಿನ ಧೈರ್ಯ ಹಾಗೂ ಸ್ಥಿರತೆಗೆ ಅಳತೆಗಟ್ಟುವ ಸಂದರ್ಭಗಳು ಬರುತ್ತವೆ. ಸಂಯಮ ಮತ್ತು ದೃಢ ವಿಚಾರದೊಂದಿಗೆ ನಡೆದರೆ ಪ್ರಯೋಜನ ನಿಮ್ಮದು. ವಿಚಾರಗಳು ಆಳವಾಗಿ ಬೆಳೆಯಲಾರಂಭಿಸುತ್ತವೆ. ಕೆಲಸದ ಹಾಗೂ ವೈಯಕ್ತಿಕ ಜೀವನದಲ್ಲಿ ಕೆಲವು ಪ್ರಸ್ತಾಪಗಳು ಹೊಸ ದಿಕ್ಕು ತೋರಿಸಬಹುದು. ಇದು ಧೈರ್ಯದಿಂದ ಆದರೆ ನಿಶ್ಚಿತತೆ ಹೊಂದಿರುವ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ಯಾತ್ರೆಯ ಯೋಗವಿದೆ, ಆದರೆ ಪೂರ್ವ ಸಿದ್ಧತೆಯ ಅಗತ್ಯವಿದೆ. ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಸಮರ್ಥ ಸಂವಹನ ನಿಮ್ಮ ಶಕ್ತಿಯಾಗಿದೆ. ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಗಳು ಅಥವಾ ವರದಿ ಮಂಡನೆಗಳಾಗಬಹುದು. ಇಲ್ಲಿ ನಿಮ್ಮ ಮಾತಿನ ಸ್ಪಷ್ಟತೆ ಮತ್ತು ವಿಷಯಜ್ಞಾನ ಪ್ರಭಾವ ಬೀರುವಂತಾಗುತ್ತದೆ. ಹೊಸ ಯೋಜನೆಗಳು ಅಥವಾ ಪ್ರಸ್ತಾಪಗಳ ಕುರಿತು ಚರ್ಚೆಗೆ ಅನುಕೂಲಕ ದಿನ. ಕೆಲವರಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಾಯೋಗಿಕ ತರಬೇತಿ ಆರಂಭವಾಗಬಹುದು. ಮಾಹಿತಿ ತಂತ್ರಜ್ಞಾನ, ಮಾಧ್ಯಮ, ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದು ಹೊಸ ಕ್ಲೈಂಟ್ ಅಥವಾ ಪ್ರಾಜೆಕ್ಟ್ ಪ್ರಾರಂಭವಾಗಬಹುದು. ವ್ಯಾಪಾರಿಗಳಿಗೆ ಈ ದಿನ ಮಾರುಕಟ್ಟೆ ಅಧ್ಯಯನ, ಗ್ರಾಹಕರ ಅಭಿಪ್ರಾಯ ಸಂಗ್ರಹ ಹಾಗೂ ಹೊಸ ಉತ್ಪನ್ನ ಆವಿಷ್ಕಾರ ಚಿಂತನೆಗಳಿಗೆ ಸೂಕ್ತ. ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ, ವ್ಯಾಪಾರ ಬೆಳವಣಿಗೆಯ ಬಗ್ಗೆ ಪ್ರಮುಖ ನಿರ್ಧಾರಗಳಿಗೆ ಇದು ಶ್ರೇಷ್ಠ ಸಮಯ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಸಂಯಮ ಅಗತ್ಯ. ಶನಿವಾರದ ಶನಿಯ ಪ್ರಭಾವದಿಂದ ಖರ್ಚುಗಳಲ್ಲಿ ಏರಿಕೆಯಾಗುವ ಸಂಭವವಿದೆ, ಆದರೆ ಅವು ಅನಿವಾರ್ಯವಾಗಿರಬಹುದು. ಹಳೆಯ ಸಾಲ ತೀರಿಸಲು ಒತ್ತಡವಿರಬಹುದು, ಆದರೆ ಇದರೊಂದಿಗೆ ಬರುವ ಶಾಂತಿ ಹೆಚ್ಚು ಅಮೂಲ್ಯ. ಕೆಲವರಿಗೆ ಹಳೆಯ ಬಾಕಿಗಳು ವಾಪಸ್ ಲಭಿಸಬಹುದು, ಇದು ತಾತ್ಕಾಲಿಕವಾಗಿ ನೆರವಾಗುತ್ತದೆ. ಹೂಡಿಕೆಯಲ್ಲಿ ಗಂಭೀರತೆ ಅಗತ್ಯ. ಯಾವುದೇ ಹೊಸ ಯೋಜನೆಗಳಿಗೆ ಮೊದಲು ತಜ್ಞರ ಸಲಹೆ ಪಡೆದುಕೊಳ್ಳಿ. ಈ ದಿನ ಕ್ರಿಪ್ಟೋ ಷೇರು ಮಾರುಕಟ್ಟೆಯಲ್ಲಿ ಆಕಸ್ಮಿಕ ಲಾಭ ನಷ್ಟದ ಸಾಧ್ಯತೆ ಇರುವುದರಿಂದ ತಾಳ್ಮೆ ಮತ್ತು ಸಂಶೋಧನೆಯೊಂದಿಗೆ ನಡೆಯುವುದು ಒಳ್ಳೆಯದು. ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಆರೋಗ್ಯದಲ್ಲಿ ಎಚ್ಚರಿಕೆ ಅವಶ್ಯ. ಗಂಟಲು, ಉಸಿರಾಟ ಅಥವಾ ನರ ಸಂಬಂಧಿತ ಸಮಸ್ಯೆಗಳಿಗೆ ತೀವ್ರತೆಯ ಅನುಭವವಾಗಬಹುದು. ಹೆಚ್ಚು ಮಾತನಾಡುವ ಕಾರ್ಯವಿರುವವರಿಗೆ ಗಂಟಲಿನ ಆರೈಕೆ ಅಗತ್ಯ. ಮಾನಸಿಕವಾಗಿ ಶನಿಗ್ರಹಣ ಶಕ್ತಿಯಿಂದ ಅಲ್ಪ ಮಟ್ಟಿನ ಒತ್ತಡ, ಆತಂಕ ಉಂಟಾಗಬಹುದು. ಈ ಸಮಯದಲ್ಲಿ ಧ್ಯಾನ, ಸುತ್ತಾಡುವುದು ಅಥವಾ ನಿಸರ್ಗದಲ್ಲಿ ಸಮಯ ಕಳೆಯುವುದು ಸಹಾಯಕ. ಶುಚಿ ಆಹಾರ ಸೇವನೆ, ನಿದ್ರೆ ಸರಿಯಾಗಿ ತೆಗೆದುಕೊಳ್ಳುವುದು ಹಾಗೂ ಕಾಫಿ ಅಥವಾ ಟೀ ಸೇವನೆ ಕಡಿಮೆ ಮಾಡುವುದು ಆರೋಗ್ಯದಲ್ಲಿ ಸಮತೋಲನ ತಂದೀತು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಇಂದು ಮಿತ್ರರು ಮತ್ತು ಬಂಧುಗಳೊಂದಿಗೆ ಮಹತ್ವದ ಸಂವಾದಗಳು ನಡೆಯಬಹುದು. ಈ ಸಂಭಾಷಣೆಯಲ್ಲಿ ನೀವು ನಾಯಕತ್ವ ತೋರಿಸಬೇಕಾದ ಸಂದರ್ಭ ಉಂಟಾಗಬಹುದು. ಶ್ರದ್ಧೆ, ಗೌರವಪೂರ್ಣ ಮಾತುಗಳಿಂದ ಸಂಬಂಧಗಳನ್ನು ಬಲಪಡಿಸಬಹುದು. ವಿವಾಹಿತರಿಗಾಗಿ ಈ ದಿನ ಸಂಗಾತಿಯೊಂದಿಗೆ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆಗೆ ಉತ್ತಮ. ಸಾಮಾನ್ಯ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧದಲ್ಲಿ ಸ್ನೇಹಬದ್ಧತೆ ಬೆಳೆಯುತ್ತದೆ. ತಾಯಿ ತಂದೆ, ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಅವಶ್ಯ. ಮಕ್ಕಳು ಅಥವಾ ಶಿಷ್ಯರೊಂದಿಗೆ ಸಮಯ ಕಳೆಯುವುದು ಶುಭ. ವೀಕ್ಷಕರೇ, ನೀವು ಇಂದು ಶನಿವಾರದ ಶನಿಗ್ರಹ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಪಾಲು ಸಮಸ್ಯೆಗಳಿಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸಬಹುದು. ಶನಿಗೆ ಅರ್ಚನೆ, ಧ್ಯಾನ, ಜಪ ಮಾಡುವ ಮೂಲಕ ನಿಮ್ಮ ಒಳಮನಸ್ಸನ್ನು ಶಾಂತಪಡಿಸಬಹುದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿ ಶನಿಗೆ ತೈಲದ ದೀಪ ಅರ್ಪಿಸಿ. ಅಗತ್ಯವಿರುವವರಿಗೆ ಆಹಾರ ಅಥವಾ ವಸ್ತ್ರದಾನ ಮಾಡಿ. ಬಸ್ಸು ಡ್ರೈವರ್, ಕಾರ್ಮಿಕ ಅಥವಾ ಕುಲಿಗಳಿಗೆ ನೆರವಾಗುವುದು ನಿಮ್ಮ ಪಾಪ ಪರಿಹಾರಕ್ಕೆ ಸಹಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿವಂತಿಕೆ, ಚುರುಕುತನ ಹಾಗೂ ಬದಲಾವಣೆಯ ಸಂಕೇತವಾಗಿದೆ. ಇಂದು ನಿಮ್ಮಲ್ಲಿ ಹೊಸ ಪ್ರೇರಣೆಯ ಹುಟ್ಟುಹಾಕಲು ಈ ಸಂಖ್ಯೆಯ ಶಕ್ತಿ ಸಹಕಾರಿಯಾಗಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಸಮತೋಲನ, ಹಸಿವಿಗೆ ನಿಯಂತ್ರಣ ಮತ್ತು ದೇಹದಲ್ಲಿ ಶಕ್ತಿಯ ಪ್ರವಾಹವನ್ನು ತರುತ್ತದೆ. ಇಂದು ಹಸಿರು ಬಣ್ಣದ ಉಡುಗೆ ಅಥವಾ ಹಸಿರು ಹೂವಿನ ಬಳಕೆ ಶ್ರೇಷ್ಠ.
ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 3 ಗಂಟೆ. ಈ ಸಮಯದಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳಲು, ಉಪನ್ಯಾಸ, ಸಂದರ್ಶನ ಅಥವಾ ಪ್ರಾರ್ಥನೆಗಳಿಗೆ ಸಿದ್ಧರಾಗಲು ಶಕ್ತಿಯ ಉಕ್ಕಾಟ ಅನುಭವಿಸಬಹುದು. ದೇವತಾ ಆರಾಧನೆ ಮತ್ತು ವ್ಯಾಪಾರದ ವ್ಯವಹಾರಗಳಿಗೆ ಉತ್ತಮ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆಗಳ ಮೇಲೆ ನಿಯಂತ್ರಣವಿಟ್ಟುಕೊಂಡು ವಿವೇಕದಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ನಿಮ್ಮ ಸಹಜ ನಿಷ್ಕಳಂಕತೆ ಮತ್ತು ಕಾಳಜಿಯ ಮನೋಭಾವವು ಇತರರನ್ನು ಸೆಳೆಯಬಹುದು, ಆದರೆ ಅದೇ ಸಮ್ಮೇಳನದಲ್ಲಿ ಅತಿಸವಾಲುಗಳಿಗೆ ಒಳಗಾಗದಂತೆ ಎಚ್ಚರಿಕೆಯಿಂದಿರಬೇಕು. ಇಂದಿನ ಶನಿವಾರವು ನಿಮಗೆ ಧ್ಯಾನ, ಆಂತರಿಕ ಶಕ್ತಿಯ ಬೆಳವಣಿಗೆ ಮತ್ತು ಮನಸ್ಸಿನ ಶುದ್ಧತೆಗೆ ಉತ್ತಮ ದಿನವಾಗಿದ್ದು, ಆತ್ಮಪರಿಶೀಲನೆಗೆ ಸೂಕ್ತವಾಗಿದೆ. ನಿಮ್ಮ ಸ್ವಭಾವದಲ್ಲಿ ವ್ಯಕ್ತವಾಗುವ ತಾಳ್ಮೆ, ಸಹನೆ ಮತ್ತು ಸಾಂವಿಧಾನಿಕ ಬುದ್ಧಿಮತ್ತೆಯು ನಿಮಗೆ ಪರಿಹಾರ ಮಾರ್ಗಗಳನ್ನು ತರಬಹುದು. ಇಂದಿನ ದಿನದಲ್ಲಿ ಹೃದಯ ಸ್ಪರ್ಶಿಯಾದ ಪರಿಚಯಗಳು ಅಥವಾ ಭವಿಷ್ಯ ನಿರ್ಮಾಣದ ಗಂಭೀರ ಚರ್ಚೆಗಳು ಸಾಧ್ಯವಿವೆ. ಮತ್ತೆ ವೀಕ್ಷಕರೇ, ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ವೀಕ್ಷಕರೇ, ವೃತ್ತಿ ಜೀವನದಲ್ಲಿ ಇಂದು ನಿಷ್ಠೆ, ಶಿಸ್ತಿನ ಕೆಲಸ ಮತ್ತು ಸಣ್ಣತನವು ಗಮನ ಕೊಡುವ ಶಕ್ತಿ ನಿಮಗೆ ಬೇಕಾಗುತ್ತದೆ. ನಿಧಾನವಾಗಿ ಆದರೆ ನಿಖರವಾಗಿ ಕೆಲಸ ಮಾಡಿದರೆ ಮೆಚ್ಚುಗೆ ಪಡೆಯುವ ಸಾಧ್ಯತೆಗಳಿವೆ. ನಿಮಗೆ ಗಂಭೀರವಾದ ಜವಾಬ್ದಾರಿ ನೀಡಬಹುದಾದ ಯೋಗವಿದೆ. ವಿಶೇಷವಾಗಿ ಹಿರಿಯರ ಗಮನ ನಿಮ್ಮತ್ತ ಸೆಳೆಯಬಹುದು. ಉದ್ಯಮದಲ್ಲಿ ಇರುವವರು ಇಂದು ತಮ್ಮ ವ್ಯಾಪಾರ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವುದು, ಲೆಕ್ಕಪತ್ರ ಸರಿಪಡಿಸುವುದು ಹಾಗೂ ಹಳೆಯ ಬಾಕಿಗಳ ಸುಧಾರಣೆ ಮಾಡುವುದು ಉತ್ತಮ. ಹೊಸ ಒಪ್ಪಂದಗಳ ಬಗ್ಗೆ ಚಿಂತನೆ ನಡೆಯಬಹುದಾದ ದಿನವಿದು. ವೃತ್ತಿ ಬದಲಿ ಯೋಚನೆ ಮಾಡುತ್ತಿರುವವರು ತಮ್ಮ ಪೂರಕ ಶಕ್ತಿಗಳ ಮೇಲೆ ನಂಬಿಕೆ ಇಟ್ಟುಕೊಳ್ಳಬೇಕು. ಹಳೆಯ ಪರಿಚಯಗಳಿಂದ ಸಂದರ್ಶನಗಳು ಅಥವಾ ಹೊಸ ಅವಕಾಶಗಳು ಬರಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಅತಿಯಾದ ಖರ್ಚು ಅಥವಾ ಅಸಾಧ್ಯವಾದ ಯೋಜನೆಗಳಿಗೆ ಕೈಹಾಕುವುದು ಸರಿಯಲ್ಲ. ಧನವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಅತ್ಯವಶ್ಯ. ಮುಖ್ಯವಾಗಿ ಕುಟುಂಬ, ಮಕ್ಕಳ ಅಗತ್ಯಗಳು ಅಥವಾ ವೈದ್ಯಕೀಯ ವೆಚ್ಚಗಳೆಡೆಗೆ ನಿಮ್ಮ ಗಮನ ಸೆಳೆಯಬಹುದು. ಹಳೆ ಹೂಡಿಕೆಗಳಿಂದ ಲಾಭದ ಚಿಹ್ನೆಗಳು ಕಂಡುಬರುತ್ತವೆ. ಇಂದಿನ ದಿನವು ಸಾಲದ ವ್ಯವಹಾರಗಳೆಡೆಗೆ ದೂರವಿರಬೇಕು. ಹೊಸ ಬಂಡವಾಳ ಹೂಡಿಕೆಗೆ ಯೋಚಿಸುತ್ತಿದ್ದರೆ ಇಂದೇ ತೀರ್ಮಾನಿಸದೆ ಒಂದು ದಿನ ಮುಂದೂಡುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಕಟಕ ರಾಶಿಗೆ ಸಂಬಂಧಿಸಿದಂತೆ ಜೀರ್ಣಕ್ರಿಯೆ, ಉಂಡುಮೂತ್ರ ಸಂಬಂಧಿತ ಸಮಸ್ಯೆಗಳು ಅಥವಾ ಆಂತರಿಕ ಒತ್ತಡದಿಂದ ಉಂಟಾಗುವ ತಲೆನೋವು, ಖಿನ್ನತೆಗಳತ್ತ ಟುಡೆ ತಿರುಗುವ ಸಾಧ್ಯತೆ ಇದೆ. ಅತಿಯಾಗಿ ಭಾವನಾತ್ಮಕ ತಲ್ಲಣದಿಂದ ದೂರವಿರಿ. ತಾಜಾ ಹಣ್ಣು, ಹಸಿರು ತರಕಾರಿಗಳ ಸೇವನೆ ಹಾಗೂ ಹಸಿವಿಲ್ಲದ ಬಡಿತ ತಪ್ಪಿಸಿ. ಶುಚಿತ್ವ ಹಾಗೂ ಸಮಯದ ಮೇರೆಗೆ ಆಹಾರ ಸೇವನೆಯು ಆರೋಗ್ಯದಲ್ಲಿ ಸಮತೋಲನ ತರಲಿದೆ. ಇಂದು ಯೋಗ ಮತ್ತು ಧ್ಯಾನ ಶನಿ ಪ್ರಭಾವ ಶಮನಕ್ಕೆ ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದಿನ ದಿನ ಕುಟುಂಬದಲ್ಲಿ ಶಾಂತ ಮಾತು, ಆದರಭರಿತ ನಡೆ ಮತ್ತು ಸಹಾನುಭೂತಿಯಿಂದಲೇ ಯಾವುದೇ ಭಿನ್ನಾಭಿಪ್ರಾಯ ನಿವಾರಣೆಯಾಗಬಲ್ಲದು. ಗೃಹಸ್ಥ ಜೀವನದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದಾದರೂ ನಿಮ್ಮ ಸಮತೋಲನದ ದೃಷ್ಟಿಕೋನದಿಂದಾಗಿ ಅದನ್ನು ಶಮನಗೊಳಿಸಬಹುದು. ಸಂತಾನ ಸಂಬಂಧಿತ ವಿಚಾರಗಳಲ್ಲಿ ಸಂತೋಷದ ಸುದ್ದಿ ಅಥವಾ ನಿರ್ಣಯಗಳಿಗೆ ಅನುಕೂಲ. ಹಿರಿಯರ ಆರೈಕೆ ಮತ್ತು ಮಕ್ಕಳ ಬುದ್ಧಿವಂತಿಕೆಯ ಮೆಚ್ಚುಗೆ ನಿಮ್ಮ ಮನಸ್ಸನ್ನು ಸಂತೋಷಪಡಿಸಬಹುದು. ವೀಕ್ಷಕರೇ, ನೀವು ಇಂದಿನ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಬಹುಶುಭಕರ. ಕಟಕ ರಾಶಿಯವರು ಶನಿವಾರದ ದಿನ ಶನಿಗೆ ಸಂಬಂಧಿಸಿದ ಜಪ, ತಪ, ಸೇವೆಯಲ್ಲಿ ತೊಡಗಿದರೆ ಆಂತರಿಕ ಶಕ್ತಿಯಲ್ಲಿ ಬೆಳವಣಿಗೆ, ಆತ್ಮಸ್ಥೈರ್ಯ, ಶುದ್ಧ ಚಿಂತನೆಯನ್ನು ಗಳಿಸಬಹುದು. ಪರಿಹಾರಗಳು: ಶನಿಗೆ ದೀಪಾರಾಧನೆ ಮಾಡಿ. ಕಪ್ಪು ಉದ್ದಿನ ಬೇಳೆ, ಎಳ್ಳಿನ ಎಣ್ಣೆ ದಾನ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಬಡವರಿಗೆ ಆಹಾರ ಬಟ್ಟೆ ದಾನ ಮಾಡುವ ಮೂಲಕ ಪುಣ್ಯ ಸಂಪಾದಿಸಿ. ನೀಲಿ ಹೂವುಗಳನ್ನು ಶನಿಗೆ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ದಯೆ, ತಾಳ್ಮೆ ಮತ್ತು ಸಂಬಂಧಗಳ ಸಂಕೇತ. ನಿಮ್ಮ ಸಂವೇದನೆ ಹಾಗೂ ಕಾಳಜಿಯ ಗುಣ ಈ ಸಂಖ್ಯೆಯ ಶಕ್ತಿಯಿಂದ ಇನ್ನಷ್ಟು ಬೆಳೆಯುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿ ಬೂದು. ಇದು ಸಮತೋಲನ, ತಾತ್ವಿಕತೆ ಮತ್ತು ಗಂಭೀರ ಚಿಂತನೆಗೆ ಪೂರಕವಾದ ಬಣ್ಣ. ಇಂದು ಈ ಬಣ್ಣದ ಉಡುಪು ಅಥವಾ ಉಪಯೋಗದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 3 ಗಂಟೆರವರೆಗೆ. ಈ ಸಮಯದ ಒಳಗೆ ನೀವು ವ್ಯಾಪಾರ, ಮನೆ ವಿಚಾರಗಳು ಅಥವಾ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿದರೆ ಉತ್ತಮ ಫಲವಿರಬಹುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸದಿಂದ ಕೂಡಿದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾದ ದಿನವನ್ನು ಅನುಭವಿಸಬಹುದು.
ನಿಮ್ಮ ಕರಿಸ್ಮಾ ಮತ್ತು ಧೈರ್ಯವು ಇತರರನ್ನು ಪ್ರಭಾವಿತಗೊಳಿಸುತ್ತದೆ. ಇದೊಂದು ಹೊಸ ಬಾಳಿಗೆ ಅಥವಾ ನಿರ್ಧಾರಕ್ಕೆ ತಿರುಗುಬಾಣವಾಗಬಹುದು. ಬಾಹ್ಯ ಪ್ರಭಾವಗಳಿಗಿಂತ ನಿಮ್ಮ ಆಂತರಿಕ ಧ್ವನಿಗೆ ಕಿವಿಗೊಡಬೇಕು. ನಿನ್ನೆ ಮಾಡಿದ ದುಡಿಯುವ ಪ್ರಯತ್ನಗಳ ಫಲಗಳು ಇಂದು ಕಾಣಿಸಿಕೊಳ್ಳಬಹುದು. ರಾಜಯೋಗ ಪ್ರಭಾವದಿಂದಾಗಿ ಅಧಿಕಾರ, ಪ್ರಭುತ್ವ ಅಥವಾ ಗೌರವ ಸಿಗಬಹುದು. ಈ ಶನಿವಾರ ಶನಿಗ್ರಹನ ಪ್ರಭಾವ ನಿಮಗೆ ಕೆಲವು ಆಂತರಿಕ ಪರೀಕ್ಷೆಗಳನ್ನು ನೀಡಬಹುದು, ಆದರೆ ನೀವು ಅದರೊಂದಿಗೆ ಪಾಠ ಕಲಿಯುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ನೀವು ತೋರಿಸುವ ನಾಯಕತ್ವ, ಸ್ಪಷ್ಟ ಧೋರಣೆ ಹಾಗೂ ಬದ್ಧತೆ ಉದ್ಯೋಗದಲ್ಲಿ ಗಮನ ಸೆಳೆಯುತ್ತದೆ. ಕೆಲವರು ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತಿ ಅಥವಾ ನವೀನ ಹೊಣೆಗಾರಿಕೆಗೆ ಆಮಂತ್ರಣ ಪಡೆಯಬಹುದು. ಇಂದು ನಿಮಗೆ ಸಿಕ್ಕ ಅವಕಾಶಗಳನ್ನು ಜಾಣ್ಮೆಯಿಂದ ಉಪಯೋಗಿಸಿಕೊಳ್ಳಿ. ಹಿರಿಯರು ನಿಮ್ಮ ನಿರ್ಧಾರಗಳ ಶಕ್ತಿಯನ್ನು ಗುರುತಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದಿಂದ ಕೆಲಸ ಮಾಡಿದರೆ ತಂಡದ ಯಶಸ್ಸು ನಿಮ್ಮ ಹೆಸರು ಹೆಚ್ಚಿಸುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉಚಿತ, ಆದರೆ ಅದರ ಪೂರ್ವ ಪರಿಶೀಲನೆ ಅತ್ಯವಶ್ಯಕ. ಉದ್ಯಮಿಗಳನ್ನು ಭವಿಷ್ಯ ದೃಷ್ಟಿಯಿಂದ ಹೊಸ ಮಾರುಕಟ್ಟೆ ವಿಶ್ಲೇಷಣೆ, ಬ್ರ್ಯಾಂಡ್ ಪವರ್ ಹಕ್ಕು ಮಾಡಿಕೆ ಅಥವಾ ಅಧಿಕಾರಿ ಮಟ್ಟದ ಸಭೆಗಳ ಮೂಲಕ ಹೊಸ ದಿಕ್ಕು ಸಿಗಬಹುದು. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ನಿಮ್ಮ ಹಣಕಾಸಿನಲ್ಲಿ ವಿಶ್ಲೇಷಣೆಯ ಅಗತ್ಯವಿದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವುದು ಮತ್ತು ಬಂಡವಾಳ ಹೂಡಿಕೆ ಮಾಡಲು ಸೂಕ್ತ ಸಮಯವನ್ನು ಕಾಯುವುದು ಉತ್ತಮ. ಹಳೆಯ ಸಾಲಗಳನ್ನು ತೀರಿಸಲು ದಿನ ಸಹಕಾರಿಯಾಗಬಹುದು. ಸ್ವಲ್ಪ ಕಾಲದ ಲಾಭದ ಯೋಜನೆಗಳು ಷೇರು ಮಾರುಕಟ್ಟೆಯಲ್ಲಿ ಚುರುಕು ಇರುವವರಿಗಾಗಿ ಲಾಭದಾಯಕ. ಆದರೆ ಧೈರ್ಯಪೂರ್ವಕವಾಗಿ ಮುಂದುವರಿಯುವ ಮೊದಲು ಗುರುಜೀವನ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ. ವ್ಯವಹಾರದಲ್ಲಿ ಧನಾಗಮನವಾಗಬಹುದು, ಆದರೆ ನೀತಿಯುತ ನೀತಿಮತ್ತೆಯ ಇಳಿಜಾರಿಲ್ಲದ ಹಾದಿಯನ್ನು ಅನುಸರಿಸಬೇಕು. ಇಂದು ಹಣದ ಲೆಕ್ಕಪತ್ರಗಳು ಹಾಗೂ ತೆರಿಗೆಗೆ ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸಿ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇಂದು ಶರೀರದ ಉಷ್ಣತೆಯ ನಿಯಂತ್ರಣ ಅಗತ್ಯ. ಸುಮ್ಮನೆ ಬೆಂಕಿಯ ಗುಂಡಿಗೆ ಹೋಗಿದಂತೆ ಕೆಲಸದ ಒತ್ತಡದಲ್ಲಿ ಆಳವಾಗಿ ಮುಳುಗಿದರೆ ದೇಹದ ಕ್ಷಯವಾಗಬಹುದು. ಮಧ್ಯಾಹ್ನದ ಬಿಸಿಲಿನಲ್ಲಿ ಹೆಚ್ಚು ಕಾಲ ತಣ್ಣದಿರಿ. ಆಹಾರದಲ್ಲಿ ಆಹಾರ ಪದಾರ್ಥಗಳ ತೂಕಾಂಶವನ್ನು ಗಮನಿಸಿ. ಹೃದಯ, ಉಸಿರಾಟ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳಿರುವವರು ಎಚ್ಚರದಿಂದಿರಿ. ಯೋಗ, ಪ್ರಾಣಾಯಾಮ, ಬೆಳಗಿನ ಜಾಗಿಂಗ್ ಅಥವಾ ಸೂರ್ಯನಮನ ಆರೋಗ್ಯವನ್ನು ಸುಧಾರಿಸುತ್ತದೆ. ಮನಸ್ಥಿತಿ ಗಂಭೀರ ಅಥವಾ ಆತಂಕಭರಿತವಿರಬಹುದು. ಅದಕ್ಕೆ ಶಾಂತಿಯಾದ ಸಂಗೀತ, ಧ್ಯಾನ ಅಥವಾ ಪ್ರಿಯ ವ್ಯಕ್ತಿಗಳೊಂದಿಗೆ ಮಾತುಕತೆ ಪರಿಹಾರ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದ ಒಟ್ಟು ಕೂಡಿಕೆಯನ್ನು ಗೌರವಿಸುವುದು ಮುಖ್ಯ. ಹಿರಿಯರ ಅಭಿಪ್ರಾಯವನ್ನು ಕೇಳಿ, ಮಕ್ಕಳ ಭಾವನೆಗಳನ್ನು ಗಮನಿಸಿ. ಸಂಸಾರದಲ್ಲಿ ಸತ್ಯ, ಶ್ರದ್ಧೆ ಹಾಗೂ ಸನ್ನಿವೇಶಕ್ಕೆ ತಕ್ಕ ರೀತಿಯಲ್ಲಿ ಸ್ಪಂದನೆ ಕೊಡಬೇಕು. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಕೆಲವು ಭಿನ್ನಾಭಿಪ್ರಾಯಗಳನ್ನು ಸದ್ಯವಾಗಿ ಪರಿಹರಿಸುವ ಅವಕಾಶ. ಅನುರಕ್ತ ಮಾತುಗಳು ಮನದ ನಿಕಟತೆಯನ್ನು ಹೆಚ್ಚಿಸುತ್ತವೆ. ಬೇರೆ ಇದ್ದರೆ ಸಂಪರ್ಕ ಸಾಧಿಸಿ, ಸ್ನೇಹಕ್ಕೆ ಕಾಳಜಿ ತೋರಿಸಿ. ಇಂದು ಸಂಬಂಧಗಳಲ್ಲಿನ ಪ್ರಾಮಾಣಿಕತೆ ಮತ್ತು ಸೌಮ್ಯತೆ ನಿಮ್ಮ ನಿಜವಾದ ಶಕ್ತಿ. ವೀಕ್ಷಕರೇ, ನೀವು ಶನಿಗ್ರಹನ ಪ್ರಭಾವದಿಂದ ಧರ್ಮಪಾಠ ಅಥವಾ ಸಾನ್ನಿಧ್ಯ ಶ್ರೇಷ್ಠ. ಶನಿಗೆ ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಈ ಮಂತ್ರ ಜಪಿಸಿ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ 27 ಅಥವಾ 54 ಬಾರಿ. ಕಪ್ಪು ವಸ್ತ್ರದ ದಾನ, ಕಾಳುಹುಡಿ, ಎಳ್ಳಿನ ಎಣ್ಣೆ ದೀಪ ಅರ್ಪಣೆ ಶುಭ. ಹಿಂಸೆ ಮಾಡಿದಾತಿಗೆ ಕ್ಷಮೆಯ ಮನಸ್ಸು ಬೆಳೆಸಿಕೊಳ್ಳಿ. ಪೂರ್ವಜನ್ಮದ ಪಾಪ ಪರಿಹಾರಕ್ಕೂ ಶನಿವಾರ ಧ್ಯಾನ ಬಹುಪ್ರಭಾವಿ. ಅದೃಷ್ಟದ ಸಂಖ್ಯೆ 1. ಇದು ಸಿಂಹರ ಜನ್ಮಾಧಿಪತಿಯ ಪ್ರತೀಕ. ಧೈರ್ಯ, ನಾಯಕತ್ವ ಮತ್ತು ಆತ್ಮವಿಶ್ವಾಸವನ್ನು ಉತ್ತೇಜಿಸುತ್ತದೆ. ಈ ಸಂಖ್ಯೆಯ ಶಕ್ತಿ ಇಂದು ನಿಮಗೆ ಹೊಸ ಪ್ರಾರಂಭ, ಸಕಾರಾತ್ಮಕ ದೃಷ್ಟಿಕೋನ ಕೊಡಲಿದೆ. ಅದೃಷ್ಟದ ಬಣ್ಣ ಕೇಸರಿ. ಈ ಬಣ್ಣ ನಿಮ್ಮ ಅಂತರಾಳದಲ್ಲಿ ಉತ್ಸಾಹ, ಪ್ರಜ್ಞೆ ಮತ್ತು ಗರ್ವವನ್ನು ಉಂಟುಮಾಡುತ್ತದೆ. ಈ ಬಣ್ಣದ ಉಡುಪು ಅಥವಾ ಕುಶಲೋಪಾಯಗಳಲ್ಲಿ ಕೇಸರಿ ಬಳಕೆ ಮಾಡಿ ಶಕ್ತಿಯ ಭಾವನೆ ಹೆಚ್ಚುವುದು. ಶುಭ ಸಮಯ: ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದ ಹೋರಾಟ ಕೆಲಸಗಳು ಉತ್ಕೃಷ್ಟ ಯಶಸ್ಸಿಗೆ ಕಾರಣವಾಗಬಹುದು. ದೇವತಾ ಪೂಜೆ, ಮಹತ್ವದ ಸಂಪರ್ಕಗಳು, ವ್ಯಾಪಾರದ ಗುರಿ ನಿರ್ಧಾರಗಳಿಗೆ ಉಪಯುಕ್ತ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಜ್ಞಾನ, ಪರಿಶೀಲನೆಯ ಚಟುವಟಿಕೆ ಮತ್ತು ಸೂಕ್ಷ್ಮವಾದ ವಿಶ್ಲೇಷಣಾತ್ಮಕ ದೃಷ್ಟಿಕೋನದಿಂದ ದಿನವನ್ನು ಆರಂಭಿಸುವರು. ನಿಮ್ಮ ಒಳಸಾಮರ್ಥ್ಯಗಳು ಕಾರ್ಯಕ್ಷೇತ್ರದಲ್ಲಿಯೂ ವೈಯಕ್ತಿಕ ಜೀವನದಲ್ಲಿಯೂ ಸ್ಪಷ್ಟವಾಗಿ ಬೆಳಗುವ ಸಾಧ್ಯತೆವಿದೆ. ಇಂದಿನ ಶನಿವಾರ ಶನಿಗ್ರಹನ ಪ್ರಭಾವದಿಂದ ಒಳಜೀವನದ ಮೇಲ್ಮಟ್ಟದಲ್ಲಿ ನಿಶ್ಶಬ್ದತೆಯ ಅಗತ್ಯವಿದೆ. ಹಳೆಯ ಅನುಭವಗಳನ್ನು ಪರಿಶೀಲಿಸಿ ಹೊಸ ತಂತ್ರಗಳನ್ನು ರೂಪಿಸಿ. ಇಂದು ಹೆಚ್ಚು ವಾಗ್ಮಿತೆಯ ಬದಲಿಗೆ ಪ್ರಾಯೋಗಿಕತೆಯು ಫಲ ನೀಡುತ್ತದೆ.
ಆತ್ಮ ಪರಿಶೀಲನೆ, ಚಿಂತನೆ ಹಾಗೂ ಆತ್ಮವಿಶ್ವಾಸದಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದ ಕುರಿತು ಮಾತನಾಡಿದರೆ, ಇಂದು ನಿಮ್ಮ ಕಾರ್ಯಕ್ಷಮತೆಯು ಇತರರನ್ನು ಸೆಳೆಯುವ ಶಕ್ತಿ ಹೊಂದಿರುತ್ತದೆ. ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಗೌರವ ಅಥವಾ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಕೆಲವರು ಇಂದು ತಮ್ಮ ಕೌಶಲ್ಯವನ್ನು ನಿರೂಪಿಸುವ ಅವಕಾಶವನ್ನು ಪಡೆಯುತ್ತಾರೆ. ಪ್ರೊಫೆಷನಲ್ ಪ್ರಸ್ತಾವನೆಗಳು, ಪ್ರಸ್ತುತಿಗಳಲ್ಲಿ ನಿಮ್ಮ ಆತ್ಮವಿಶ್ವಾಸದೊಂದಿಗೆ ಸ್ಪಷ್ಟತೆ ಅಗತ್ಯ. ಉದ್ಯೋಗ ಬದಲಾವಣೆಗೆ ಯೋಚಿಸುತ್ತಿದ್ದರೆ, ಇಂದಿನ ದಿನ ಸಂದರ್ಶನ ಅಥವಾ ಅರ್ಜಿ ಸಲ್ಲಿಕೆಗೆ ಉತ್ತಮವಾಗಿದೆ. ಉದ್ಯಮಿಗಳಿಗಾಗಿ ಇಂದು ಹೊಸ ಉತ್ಥಾನ, ದೀರ್ಘಕಾಲೀನ ಗುರಿಗಳ ಬಗ್ಗೆ ಚರ್ಚೆ ಅಥವಾ ಬಂಡವಾಳದ ಮರುಹೂಡಿಕೆ ಕುರಿತು ಪ್ರಾಮಾಣಿಕ ಆಲೋಚನೆಗೋಸ್ಕರ ತಕ್ಕ ಸಮಯವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಹೆಚ್ಚು ಯೋಚಿಸಿ ನಡೆಯಬೇಕಾದ ದಿನವಾಗಿದೆ. ನಿಮ್ಮ ಲೆಕ್ಕಾಚಾರಗಳು ಸರಿಯಾಗಿ ಇರಬೇಕಾಗುತ್ತದೆ. ವೆಚ್ಚದ ಮೇಲೆ ನಿಯಂತ್ರಣ ಅಗತ್ಯ. ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಬುದ್ಧಿಮತ್ತೆಯ ದಾರಿಯಾಗಿದೆ. ಪೂರ್ವದಲ್ಲಿ ಮಾಡಿದ ಕೆಲವು ಹೂಡಿಕೆಗಳು ಚಿಕ್ಕಮಟ್ಟದ ಲಾಭವನ್ನು ತರುವ ಸಾಧ್ಯತೆ ಇದೆ. ಬ್ಯಾಂಕ್ ಸಾಲ ಅಥವಾ ಸಾಲ ತೀರುವಿಕೆ ಸಂಬಂಧಿಸಿದ ವ್ಯವಹಾರಗಳು ಸಫಲವಾಗಿ ಸಾಗಬಹುದು. ಈ ದಿನದ ಗ್ರಹಸ್ಥಿತಿ ಬೋಧಿಸುತ್ತದೆ, ನಿಯಂತ್ರಿತ ಹಣಕಾಸು ವ್ಯವಹಾರವೇ ಶ್ರೇಷ್ಠ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇವತ್ತು ಹೇಗಿದೆ? ಆರೋಗ್ಯದಲ್ಲಿ ಇಂದು ತಲೆನೋವು, ಮನುಬಡಿತ ಮತ್ತು ಜೀರ್ಣಕ್ರಿಯಾ ಸಮಸ್ಯೆಗಳ ಲಕ್ಷಣ ಕಂಡುಬರಬಹುದು. ಹೆಚ್ಚು ಸೀರೆದ ಖಾದ್ಯಗಳನ್ನು ತಪ್ಪಿಸಿ, ಹಸಿವಿಲ್ಲದ ಆಹಾರ ಸೇವನೆಯಿಂದ ದೂರವಿರಿ. ಇಂದು ಹೆಚ್ಚು ನೀರಿನ ಸೇವನೆ, ನಿತ್ಯ ವಿಹಾರ ಹಾಗೂ ಯೋಗಾಭ್ಯಾಸವು ಉದ್ದೇಶಿತ ಸಮತೋಲನ ನೀಡುತ್ತದೆ. ಶನಿಗ್ರಹನ ಪ್ರಭಾವದಿಂದ ದೈಹಿಕ ಶ್ರಮ ಕಡಿಮೆ ಮಾಡಿ ವಿಶ್ರಾಂತಿಗೆ ಒತ್ತು ನೀಡುವುದು ಉತ್ತಮ. ಮಾನಸಿಕ ಶಾಂತಿಗಾಗಿ ದಿನದ ಪ್ರಾರಂಭದಲ್ಲಿ ಧ್ಯಾನ, ಮಂತ್ರ ಪಠಣ ಅಥವಾ ಶನಿವಾರದ ಔಷಧೀಯ ಸ್ನಾನ ಅನುಕೂಲಕರ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇವತ್ತಿನ ಸ್ಥಿತಿ. ಇಂದು ಕುಟುಂಬದಲ್ಲಿ ಕೆಲವೊಂದು ಚರ್ಚೆಗಳು ಗಂಭೀರ ವಿಷಯಗಳ ಕಡೆಗೆ ಹೋಗಬಹುದು. ನಿಮ್ಮ ಶಾಂತ, ಸಹಾನುಭೂತಿಪೂರ್ಣ ಮಾತುಗಳು ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಸಹಾಯಕವಾಗಬಹುದು. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯವಾದ ಚರ್ಚೆ, ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಅವಕಾಶ ಇದೆ. ಇಂದು ಸಂಬಂಧಗಳಲ್ಲಿ ನೈಜತೆ ಮುಖ್ಯ, ಅಲಂಕಾರಿಕತೆಗಿಂತ ಸಹಾನುಭೂತಿ ಹಾಗೂ ಸ್ಪಷ್ಟತೆ ಪ್ರಮುಖ. ಮಕ್ಕಳಿಗೆ ಪಾಠ ಕಲಿಸುವ, ಮೌಲ್ಯಗಳನ್ನು ಸಾರುವ ಸಂದರ್ಭ ದೊರೆಯಬಹುದು. ಕುಟುಂಬದ ಹಿರಿಯರೊಂದಿಗೆ ಸಮಯ ಕಳೆಯುವುದು ಧನ್ಯತೆಯ ಅನುಭವ ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಅನುಗ್ರಹವನ್ನು ಪಡೆದುಕೊಳ್ಳಲು ಶನಿವಾರದ ದಾನ, ಜಪ, ಧ್ಯಾನ ಅತ್ಯಂತ ಶ್ರೇಷ್ಠ. ಶನಿಗೆ ನಮನ, ಹೃತ್ಪೂರ್ವಕ ಸೇವೆ, ಪ್ರಾರ್ಥನೆ ಮನಸ್ಸಿನಲ್ಲಿ ನೆಮ್ಮದಿ ತರುವುದರಲ್ಲಿ ತೀವ್ರವಾದ ಶಕ್ತಿ ಹೊಂದಿವೆ. ಮಹಾಶನಿ ಮಂತ್ರ: ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 54 ಬಾರಿ ಜಪಿಸಿ. ಶನಿಗೆ ಕಪ್ಪು ಅಥವಾ ನೀಲಿ ಬಟ್ಟೆ, ಎಳ್ಳಿನ ಎಣ್ಣೆ, ಲೋಹದ ಪದಾರ್ಥಗಳ ದಾನ ಮಾಡಿ. ಶನಿವಾರದ ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ವಿಶ್ಲೇಷಣಾ ಶಕ್ತಿ ಮತ್ತು ಚುಟುಕು ನಿರ್ಧಾರಗಳ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ನಿಮ್ಮಲ್ಲಿ ಸೃಜನಶೀಲ ಚಿಂತನೆ ಹಾಗೂ ನವೀನತೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಇಂದಿನ ದಿನ ನಿಮ್ಮ ಚಿಂತನೆಗೆ ಶುದ್ಧತೆ, ಸ್ಪಷ್ಟತೆ ತರುವ ಬಣ್ಣ. ಹಳದಿ ಬಣ್ಣದ ಉಡುಗೆ ಅಥವಾ ಹಳದಿ ಪುಷ್ಪಗಳ ಬಳಕೆ ದೇವತಾ ಪೂಜೆಯಲ್ಲಿ ಉತ್ತಮ ಫಲ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದೊಳಗೆ ಶನಿವಾರದ ಪೂಜೆ, ಗೃಹ ಚಟುವಟಿಕೆ ಅಥವಾ ಹಣಕಾಸು ನಿರ್ಧಾರಗಳು ಯಶಸ್ವಿಯಾಗಿ ಮುಂದುವರಿಯುವ ಯೋಗವಿದೆ. ನಿಮ್ಮ ಮನಸ್ಸು ಸದೃಢವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ವಿನಯ ಮತ್ತು ಒಳಜ್ಞಾನದಿಂದ ತಮ್ಮ ದಿನವನ್ನು ರೂಪಿಸಬಹುದು. ನಿಮ್ಮ ಸ್ವಾಭಾವಿಕ ಶಿಸ್ತಿನ ಮನೋಭಾವನೆ, ಸಂಯಮ ಮತ್ತು ಶಾಂತ ಸ್ವಭಾವ ಇವು ಇಂದು ನಿಕಟ ವೃತ್ತದಲ್ಲಿ ಶ್ರದ್ಧೆಯ ಮತ್ತು ಗೌರವದ ಭಾವವನ್ನು ಹೆಚ್ಚಿಸಬಹುದು. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಂತರಿಕ ಚಿಂತನೆಗಳು ಪಾಠಶಾಲೆಯ ಜೀವನದಂತೆ ಸಿದ್ಧತೆಗೊಳ್ಳುವ ಅಗತ್ಯವಿರಬಹುದು. ಆದರೆ ಈ ತಾತ್ಕಾಲಿಕ ಗಂಭೀರತೆ ನಿಮ್ಮ ಆತ್ಮಬಲವನ್ನು, ದೃಢ ನಿಶ್ಚಯವನ್ನು ಹೆಚ್ಚಿಸುತ್ತದೆ. ಇಂದು ಕೆಲವು ದೂರದ ಸಂಬಂಧಗಳು ಮತ್ತೆ ಸಂಪರ್ಕಕ್ಕೆ ಬರಬಹುದಾದ ಯೋಗವಿದೆ. ಧ್ಯಾನ, ಸ್ವಾಧ್ಯಾಯ ಮತ್ತು ಆತ್ಮಪರಿಶೀಲನೆಗೆ ಅನುಕೂಲಕರ ಸಮಯವಾಗಿದೆ. ಯಾವುದೇ ವಿಷಯವನ್ನು ನಿರ್ಧರಿಸುವಾಗ ಸಮಗ್ರ ವಿಶ್ಲೇಷಣೆಯೊಂದಿಗೆ ಮುಂದಾಗುವುದು ಒಳಿತಾಗಿರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ನಿಷ್ಠೆ, ಶಿಸ್ತು ಮತ್ತು ಸಮರ್ಪಣಾ ಭಾವನೆ ಹಿರಿಯರ ಗಮನ ಸೆಳೆಯಬಹುದು. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ನಿರ್ವಹಣಾ ಸ್ಥಾನಕ್ಕೆ ಲಾಭದ ಸೂಚನೆ ಇದೆ.
ನಿಮ್ಮ ಸೌಮ್ಯ ನಡತೆ ಮತ್ತು ದಕ್ಷ ಕಾರ್ಯಪಟುತೆ ಸಹಕಾರಿಗಳಲ್ಲಿ ಪ್ರಭಾವ ಬೀರುತ್ತವೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಈ ದಿನದ ಬೆಳವಣಿಗೆಗಳು ಹೊಸ ಬಾಗಿಲುಗಳನ್ನು ತೆರೆಯಬಹುದು. ಇಂತಹ ಸಂದರ್ಭಗಳಲ್ಲಿ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಸಂವಹನ ಸಾಮರ್ಥ್ಯ ಮುಖ್ಯವಾಗಿದೆ. ಉದ್ಯಮಿಗಳಿಗೆ ಈ ದಿನ ವ್ಯವಹಾರದಲ್ಲಿ ಹೊಸ ಗುತ್ತಿಗೆಗಳು, ಪೂರೈಕೆದಾರರೊಂದಿಗೆ ಮಾತುಕತೆ ಅಥವಾ ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆಗಾಗಿ ಉತ್ತಮ. ಧೈರ್ಯದಿಂದ ನಿರ್ಧಾರ ಕೈಗೊಂಡರೆ ಲಾಭದ ಸೂಚನೆ ಇದೆ. ಆದರೆ ಹೊಸ ಸಹಯೋಗಿಗಳ ಆಯ್ಕೆಯಲ್ಲಿ ಗಂಭೀರ ಪರಿಶೀಲನೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಈ ದಿನ ಸರಿಯಾದ ಯೋಜನೆ ಮತ್ತು ನಿಯಂತ್ರಣದ ಅಗತ್ಯವಿದೆ. ಮನೆಯ ಒಳಚರಂಡಿ ಕಾಮಗಾರಿ, ವಾಹನ ತಪಾಸಣೆ ಅಥವಾ ಮಕ್ಕಳ ಅಗತ್ಯಗಳಿಗೆ ಹಣ ಬೇಕಾದ ಸಂದರ್ಭಗಳು ಸಂಭವಿಸಬಹುದು. ಆದರೆ ಈ ಖರ್ಚುಗಳು ನಿಖರ ಮತ್ತು ಅವಶ್ಯವಾದವು. ಹಳೆಯ ಹೂಡಿಕೆಗಳಿಂದ ಲಾಭದ ಸೂಚನೆ ಇದೆ. ವಿಶೇಷವಾಗಿ ಭೂಮಿಗೆ ಸಂಬಂಧಿಸಿದ ಲಾಭದ ತಾತ್ಕಾಲಿಕ ಯೋಗವಿದೆ. ಸಾಲ ಸಂತಾನದಿಂದ ದೂರವಿರುವುದು ಒಳಿತು. ಹೊಸ ಹೂಡಿಕೆಗೆ ಬದಲು ಹಳೆಯ ವ್ಯವಹಾರಗಳನ್ನು ಸ್ಥಿರಗೊಳಿಸಬೇಕು. ಅಂಗಡಿ, ಮಾರುಕಟ್ಟೆ ಅಥವಾ ಸೇವಾ ವಲಯದಲ್ಲಿ ನಿರ್ವಹಣೆ ಸೂಕ್ತವಾದರೆ ಇಂದು ಸಣ್ಣ ಲಾಭವೂ ದೊರೆಯಬಹುದು. ಹಿರಿಯರ ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಅಮೂಲ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ದೇಹದ ತೂಕ ನಿಯಂತ್ರಣ, ಆಹಾರದ ಕ್ರಮ ಪಾಲನೆ ಮತ್ತು ನಿದ್ರೆ ಬಗ್ಗೆ ಎಚ್ಚರಿಕೆ ಅವಶ್ಯ. ಇತ್ತೀಚೆಗೆ ಹೆಚ್ಚಿದ ಆಸಿಡ್ ಸಮಸ್ಯೆ, ಹೊಟ್ಟೆ ಗಜ್ಜಳಿ ಅಥವಾ ಜೀರ್ಣಕ್ರಿಯೆಯ ತೊಂದರೆಗಳಿದ್ದರೆ ಇಂದು ವಿಶ್ರಾಂತಿ ಅನಿವಾರ್ಯ. ಶನಿ ಗ್ರಹನ ಪ್ರಭಾವದಿಂದಾಗಿ ಕೆಲವರಿಗೆ ಮನಸ್ಸಿನಲ್ಲಿ ನಿರಾಶೆ, ಉತ್ಸಾಹದ ಕೊರತೆ ಕಾಣಬಹುದು. ಇದನ್ನು ಹಿಗ್ಗಿಸಲು ಬೆಳಗಿನ ವಿಹಾರ, ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಉತ್ತಮ. ಈ ಶನಿವಾರ ಆಯುರ್ವೇದಿಕ ಔಷಧೀಯ ತೈಲ ಮಸಾಜ್ ಅಥವಾ ಎಳ್ಳಿನ ಎಣ್ಣೆ ಸ್ನಾನದಿಂದ ದೇಹದ ಶಕ್ತಿಯ ಪುನಶ್ಚೇತನ ಸಾಧ್ಯ. ನೆರೆಹೊರೆಯ ಮಂದಿರಗಳಲ್ಲಿ ಸಾಂಪ್ರದಾಯಿಕ ಸೇವೆಗಳಲ್ಲಿ ಪಾಲ್ಗೊಳ್ಳುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ಸಮಾಲೋಚನೆ ಮತ್ತು ಸಹಕಾರದ ಶಕ್ತಿ ಮುಖ್ಯ. ಪತ್ನಿ ಪತಿಯೊಂದಿಗೆ ಗಂಭೀರ ಮಾತುಕತೆಗಳಾಗಬಹುದು. ಆದರೆ ನಿಮ್ಮ ಶಾಂತ ಮತ್ತು ಸಮತೋಲನದ ನಡತೆ ಈ ವಿಚಾರಗಳನ್ನು ಸರಾಗಗೊಳಿಸುತ್ತದೆ. ಪೋಷಕರ ಮಾತುಗಳಲ್ಲಿ ತೀಕ್ಷ್ಣತೆ ಕಂಡುಬಂದರೂ ಅದನ್ನು ಗೌರವದಿಂದ ಕೇಳಿ ಪ್ರತಿಸ್ಪಂದಿಸಿರಿ. ಮಕ್ಕಳು ವಿದ್ಯಾಭ್ಯಾಸ ಅಥವಾ ಹೊಸ ಯೋಜನೆಗಳ ಕುರಿತು ಸಹಾಯ ಕೇಳಬಹುದು. ಅವರ ಆತ್ಮವಿಶ್ವಾಸವನ್ನು ಬೆಳೆಸಲು ಉತ್ತಮ ಸಮಯ. ನಿಕಟ ಸಂಬಂಧಿಗಳಿಗೆ ಶುಭ ಸಂದೇಶ, ಸಹಾಯ ಅಥವಾ ಆತ್ಮೀಯ ಸಂದೇಶ ನೀಡುವುದರಿಂದ ಕುಟುಂಬ ಬಾಂಧವ್ಯ ಮತ್ತಷ್ಟು ಬಲವಾಗುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗ್ರಹನ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಶನಿಗೆ ಸಲ್ಲಿಸಬಹುದಾದ ಜಪ, ದೀಪಾರಾಧನೆ ಅಥವಾ ದಾನ ಈ ದಿನದ ಮನೋವೃತ್ತಿಯನ್ನು ಉನ್ನತ ಮಾಡುತ್ತವೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶ್ಲೋಕವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಬಟ್ಟೆ ಧರಿಸಿ ಶನಿಗ್ರಹನ ಆರಾಧನೆಯೊಂದಿಗೆ ಎಳ್ಳಿನ ಎಣ್ಣೆ ದೀಪವನ್ನು ಬೆಳಗಿಸಿ. ಕೂಲಿಕಾರರಿಗೆ, ದಾರಿದ್ರ್ಯರಿಗೂ ಆಹಾರ ಅಥವಾ ಬೆಳಗಿನ ಉಪಹಾರ ನೀಡುವುದು ಶುಭ. ಶನಿದೇವರಿಗೆ ಕಪ್ಪು ಅಥವಾ ನೀಲಿ ಹೂವಿನ ಅರ್ಪಣೆ ಮಾಡುವುದರಿಂದ ಆನಂದದ ಶಕ್ತಿ ಬೆಳೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ದಿನದ 6 ಸಂಖ್ಯೆ ಸುಂದರತೆ, ಸಮತೋಲನ, ಸಂಗಾತಿತನ ಹಾಗೂ ಶ್ರದ್ಧೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ವ್ಯವಹಾರದಲ್ಲಿ ಸಹಕಾರ ಮತ್ತು ಯಶಸ್ಸನ್ನು ತರಬಹುದು. ಅದೃಷ್ಟದ ಬಣ್ಣ ಕಪ್ಪು. ಈ ಬಣ್ಣಗಳು ಶನಿಗ್ರಹನ ಶಕ್ತಿಗೆ ಅನುಕೂಲ ಮತ್ತು ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ಹಾಗೂ ಮೌನ ಬಲವನ್ನು ಪ್ರಬಲಗೊಳಿಸುತ್ತವೆ. ಬಣ್ಣದ ಉಡುಗೆ, ಹೂವಿನ ಉಪಯೋಗದಿಂದ ಒಳಚೈತನ್ಯಕ್ಕೆ ಶಕ್ತಿ ಸಿಗುತ್ತದೆ. ಶುಭ ಸಮಯ ಮಧ್ಯಾಹ್ನ 1:50 ಮಧ್ಯರಾತ್ರಿ 3:15 ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕ ಉಪಾಸನೆ, ವ್ಯಾಪಾರದ ತೀರ್ಮಾನಗಳು ಅಥವಾ ಕುಟುಂಬ ಸಂಬಂಧಿ ಚರ್ಚೆಗಳನ್ನು ಯಶಸ್ವಿಯಾಗಿ ಮಾಡಬಹುದು. ಈ ಸಮಯದಲ್ಲಿನ ನಿಮ್ಮ ಚೈತನ್ಯ ಹೆಚ್ಚು ಚುರುಕಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಗಂಭೀರ ವಿಚಾರಗಳಲ್ಲಿ ಗಮನಹರಿಸಲು, ಆತ್ಮ ಪರಿಶೀಲನೆ ಮಾಡಲು ಹಾಗೂ ಭವಿಷ್ಯದ ಪಠ್ಯಸೂಚಿಗಳತ್ತ ಚಿತ್ತ ಕೇಂದ್ರೀಕರಿಸಲು ಉತ್ತಮ ಸಮಯ. ನಿಮ್ಮ ಚುರುಕು ಸ್ವಭಾವ, ಧೈರ್ಯ ಮತ್ತು ಆಳವಾದ ಚಿಂತನಶೀಲತೆ ಇವುಗಳಿಂದ ಯಾವುದೇ ಸಂಕೀರ್ಣ ವಿಷಯವನ್ನು ಸರಾಗವಾಗಿ ನಿಭಾಯಿಸಬಹುದು. ಶನಿಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಕೆಲವು ಅನಿರ್ದಿಷ್ಟ ಭಯಗಳು ಅಥವಾ ಆತಂಕಗಳು ಇವಿರುವ ಸಾಧ್ಯತೆ ಇದೆ. ಆದರೆ ಧೈರ್ಯದಿಂದ ಹಾಗೂ ಅಂತರ್ದೃಷ್ಟಿಯಿಂದ ಈ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದು. ಇಂದು ನಿಮ್ಮ ಹೃದಯದ ಆಂತರಿಕ ಧ್ವನಿಗೆ ಕಿವಿಗೊಟ್ಟು ಮುಂದುವರಿಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇದು ಪಾಠ ಕಲಿಸುವ ದಿನ. ಹಿರಿಯರ ಮಾತು, ಸಹೋದ್ಯೋಗಿಗಳ ಪ್ರತಿಕ್ರಿಯೆ ಇತ್ಯಾದಿ ಕೆಲವೊಮ್ಮೆ ತೀಕ್ಷ್ಣವಾಗಿರಬಹುದು.
ಆದರೆ ಅದರಲ್ಲಿ ತೊಡಗಿರುವ ಜ್ಞಾನವನ್ನು ಗ್ರಹಿಸುವ ಶಕ್ತಿಯು ನಿಮ್ಮದಲ್ಲಿದೆ. ಕೆಲಸದಲ್ಲಿ ನಿಮ್ಮ ಸಮರ್ಪಣಾ ಭಾವನೆ ಮತ್ತು ಸತ್ಯತೆಯು ಮೆಚ್ಚುಗೆಗೆ ಪಾತ್ರವಾಗಲಿದೆ. ನಿಮ್ಮ ಪರಿಶೀಲನಾ ಶಕ್ತಿಯು ಪ್ರಗತಿಗೆ ದಾರಿ ಮಾಡಿಕೊಡಬಹುದು. ಹೊಸ ಪ್ರಾಜೆಕ್ಟ್ ಅಥವಾ ಪ್ರಸ್ತಾವನೆಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಆಡಿಯೋ ವಿಜುವಲ್, ವೈದ್ಯಕೀಯ, ಕಾನೂನು ಅಥವಾ ರಹಸ್ಯ ಸಂಬಂಧಿ ಉದ್ಯೋಗಗಳಿಗೆ ಇದು ಶ್ರೇಷ್ಠ ಸಮಯ. ವ್ಯಾಪಾರಿಗಳಿಗೆ ಇಂದು ಹೊಸ ಗುಪ್ತ ವ್ಯವಹಾರಗಳು, ಧನ ಸಂಬಂಧಿತ ಪ್ಲಾನ್ಗಳು ಅಥವಾ ವಿದೇಶಿ ಸಂಪರ್ಕಗಳಿಂದ ಪ್ರಗತಿಯ ಸೂಚನೆ ಇದೆ. ಆದರೆ ಯಾವುದೇ ಸಹಕಾರಿಯನ್ನು ಆಯ್ಕೆ ಮಾಡುವ ಮುನ್ನ ಗಂಭೀರ ವಿಶ್ಲೇಷಣೆ ಅಗತ್ಯವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಧನ ವ್ಯವಹಾರಗಳಲ್ಲಿ ಇಂದು ಗಮನ ಹರಿಸುವುದು ಮುಖ್ಯ. ಯಾವುದೇ ಸಾಲದ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಬೇಡಿ. ಹಣದ ವ್ಯವಹಾರದಲ್ಲಿ ರಹಸ್ಯತೆ, ದೌರ್ಭಾಗ್ಯವನ್ನು ತಡೆಗಟ್ಟುವ ಮನೋಭಾವ ಮತ್ತು ತಾಳ್ಮೆಯ ಬುದ್ಧಿಮತ್ತೆ ಬಹು ಅವಶ್ಯ. ಹಳೆಯ ಹೂಡಿಕೆ ಅಥವಾ ದೀರ್ಘಕಾಲದ ನಿಧಿ ಯೋಜನೆಗಳಿಂದ ಇಂದು ಲಾಭದ ನಿರೀಕ್ಷೆ ಇದೆ. ಮನೆ ಸಂಬಂಧಿತ ಖರ್ಚು ಅಥವಾ ಕುಟುಂಬದ ವ್ಯಕ್ತಿಯ ಚಿಕಿತ್ಸೆಗೆ ಹಣ ಹೊರಹೋಗಬಹುದು. ನಿಮ್ಮ ಆತ್ಮೀಯರನ್ನು ಹಣಕಾಸು ಸಲಹೆಯಲ್ಲಿ ಮಾರ್ಗದರ್ಶನ ಮಾಡಿದರೆ ಅವರ ನಂಬಿಕೆಗೆ ಪಾತ್ರರಾಗಬಹುದು. ಸಿಗುವ ಪ್ರಯೋಜನ ಹೆಚ್ಚು ಮೌಲ್ಯದ ನೈತಿಕ ತೃಪ್ತಿಯ ಮೂಲಕ ಬರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ ಅಥವಾ ದೀರ್ಘಕಾಲದ ಆತಂಕದಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೊಟ್ಟೆ ಅಥವಾ ಗರ್ಭಾಶಯ ಸಂಬಂಧಿ ಸಮಸ್ಯೆಗಳಿಗೆ ಹೆಚ್ಚಿನ ಎಚ್ಚರಿಕೆ ಅಗತ್ಯವಿದೆ. ಜೀವನ ಶೈಲಿ ಸರಳಗೊಳಿಸುವ, ಸ್ನೇಹಪೂರ್ಣ ಅನುಭವಗಳನ್ನು ಆಸ್ವಾದಿಸುವ ಮತ್ತು ಮನಸ್ಸನ್ನು ಶಾಂತಗೊಳಿಸುವ ಅಭ್ಯಾಸಗಳನ್ನು ಆರಂಭಿಸಲು ಇದು ಉತ್ತಮ ದಿನ. ಔಷಧೋಪಚಾರ, ಆಹಾರದ ನಿಯಂತ್ರಣ ಮತ್ತು ಯೋಗದ ಅಭ್ಯಾಸದಿಂದ ಆರೋಗ್ಯ ಪುನಶ್ಚೇತನಗೊಳ್ಳಲಿದೆ. ಸಂಜೆ ಸಮಯದಲ್ಲಿ ದೀಪ ಬೆಳಗಿಸಿ ಧ್ಯಾನದಲ್ಲಿ ತೊಡಗುವುದು ಬಹುಶ್ರೇಷ್ಠ. ಮನೆಯೊಳಗೆ ಶಾಂತಿ ಹೆಚ್ಚಿಸಲು ಪರಿಮಳದ ಧೂಪ ಅಥವಾ ತುಳಸಿ ತೈದ ನೀರನ್ನು ಬಳಸಿ ಶುದ್ಧೀಕರಣ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳೆಂದರೆ ನಂಬಿಕೆ ಮತ್ತು ಗುಪ್ತತೆಯ ನಡುವೆ ಇರುವ ಮೃದುವಾದ ಸೇತುವೆ. ಇಂದಿನ ದಿನದಲ್ಲಿ ನಿಮ್ಮ ಮಾತುಗಳು ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಗಂಭೀರ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಸಹಜವಾಗಿ ಮಾತನಾಡಿ, ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಪತ್ನಿ ಪತಿಯ ಜೊತೆಗಿನ ಮಾತುಕತೆ ತೀವ್ರವಾಗಿ ಪ್ರಭಾವ ಬೀರುವಂತಿರಬಹುದು. ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಉತ್ತಮ. ಮಕ್ಕಳಿಗೆ ಗುರಿಯ ಕುರಿತು ಸಲಹೆ ನೀಡಿದರೆ ಅವರು ಪ್ರೇರಣೆಯುಳ್ಳ ಮನೋಭಾವದಿಂದ ಮುನ್ನಡೆದುಕೊಳ್ಳುತ್ತಾರೆ. ಮಿತ್ರರೊಂದಿಗಿನ ಕಳೆದು ಹೋಗಿದ ನಂಟು ಪುನಃ ಜೋಡಣೆಯಾಗಬಹುದಾದ ದಿನ. ನಿಮ್ಮ ಶುದ್ಧ ಉದ್ದೇಶದಿಂದ ಎಲ್ಲ ಸಂಬಂಧಗಳಲ್ಲಿ ಹೊಸತನ ಮೂಡುತ್ತದೆ. ವೀಕ್ಷಕರೇ, ನೀವು ಈ ಶನಿವಾರ ಶನಿಗೆ ಸಮರ್ಪಣೆಯೊಂದಿಗೆ ದಿನವನ್ನು ಕಳೆಯುವುದು ಬಹುಪಯೋಜಕ. ಓಂ ಪ್ರಾಂ ಪ್ರೀಂ ಪ್ರೌಂ ಶನೇಶ್ಚರಾಯ ನಮಃ ಎಂಬ ಶನಿದೇವರ ಬೀಜ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿಗ್ರಹನ ಶಾಂತಿಗಾಗಿ ಕಪ್ಪು ಉಡುಗೆ ಧರಿಸಿ, ಎಳ್ಳಿನ ಎಣ್ಣೆ ದೀಪ ಬೆಳಗಿಸಿ ಮತ್ತು ಕಪ್ಪು ಉಡುಪು ಅಥವಾ ಕಪ್ಪು ತಿಲವನ್ನು ದಾನ ಮಾಡುವುದು ಶ್ರೇಷ್ಠ. ಹಳೆಯ ಜನರನ್ನು ಗೌರವಿಸುವುದು, ದುರ್ದಶೆಗೊಳಗಾದ ವ್ಯಕ್ತಿಗಳಿಗೆ ಆಹಾರದ ಸೇವೆ ಮಾಡಿಸುವುದು ನಿಮ್ಮ ಪಾಪಕ್ಷಯಕ್ಕೆ ಸಹಕಾರಿಯಾಗುತ್ತದೆ. ನೀವು ಮಾಡಬಲ್ಲ ಪುಣ್ಯ ಕಾರ್ಯವು ನಿಮ್ಮ ಆಂತರಿಕ ಶಕ್ತಿ ಮತ್ತು ಗಂಭೀರ ಸಂಕಲ್ಪ ಶಕ್ತಿಗೆ ಉನ್ನತಿಯ ಬೀಗವಾಗಿ ಕೆಲಸ ಮಾಡುತ್ತದೆ. ಅದೃಷ್ಟದ ಸಂಖ್ಯೆ 9. 9 ಸಂಖ್ಯೆ ಶಕ್ತಿ, ಬಲವಂತ ಮತ್ತು ಅಂತಿಮ ಸಿದ್ಧಾಂತದ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ನಿರ್ಧಾರದ ಶಕ್ತಿ, ತೀರ್ಮಾನಾತ್ಮಕತೆ ಮತ್ತು ಪಾರದರ್ಶಕ ಮನಸ್ಸು ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಈ ಬಣ್ಣಗಳು ಶಕ್ತಿಯ ಸಂಕೇತ, ರಹಸ್ಯ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯ ಸೂಚನೆ. ಈ ಬಣ್ಣಗಳ ಉಪಯೋಗದಿಂದ ನೀವು ಆತ್ಮವಿಶ್ವಾಸ ಮತ್ತು ಗಂಭೀರ ವ್ಯಕ್ತಿತ್ವವನ್ನು ರೂಪಿಸಬಹುದು. ಶುಭ ಸಮಯ ಬೆಳಗ್ಗೆ 11:10 ರಿಂದ ಮಧ್ಯಾಹ್ನ 12:35 ಈ ಸಮಯದಲ್ಲಿ ನೀವು ಪವಾಡದಂತೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಸಾಧ್ಯತೆ ಇದೆ. ಧೈರ್ಯ ಮತ್ತು ಸ್ಪಷ್ಟ ಮನಸ್ಸಿನಿಂದ ನಿಮ್ಮ ಯೋಜನೆಗಳನ್ನು ಈ ಸಮಯದಲ್ಲಿ ಪ್ರಾರಂಭಿಸಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಜೀವನದ ದಿಕ್ಕು ಮರುಪರಿಶೀಲನೆಗೆ ಒಳಪಡುವ ದಿನ. ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಜೀವನದ ಮೇಲೆ ಇರುವ ನಂಬಿಕೆ ಇವುಗಳ ಪರೀಕ್ಷೆಯ ದಿನ. ಇಂದಿನ ದಿನವು ಸ್ವಾಭಿಮಾನ ಮತ್ತು ಸತತ ಸಾಂಸ್ಕೃತಿಕ ಮೌಲ್ಯಗಳಿಗೆ ಶ್ರದ್ಧೆ ಇಡುವ ದಿನ. ಗುರಿ ಸಾಧಿಸಲು ನಿಮ್ಮೊಳಗಿನ ತೀವ್ರ ಆಸೆ ಹೆಚ್ಚು ತೀವ್ರಗೊಳ್ಳಬಹುದು. ಭಾವನೆಗಳಿಗೆ ಹೆಚ್ಚು ಪ್ರಾಧಾನ್ಯ ಕೊಡದೆ ತತ್ವಗಳನ್ನು ಅವಲಂಬಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಗುರುಬಲದಿಂದ ಇಂದು ನಿಮ್ಮ ಹೃದಯದಲ್ಲಿ ಔದಾರ್ಯ ಮತ್ತು ದಾತೃತ್ವದ ಭಾವನೆ ಜಾಗೃತವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ತೋರಿಸಿಕೊಳ್ಳಬಹುದಾದ ದಿನ. ನಿಮಗೆ ದೊರೆಯುವ ಕೆಲಸದ ಅವಕಾಶಗಳು ವಿಸ್ತಾರವಾಗಿ ಮತ್ತು ದೂರದೃಷ್ಟಿಯೊಂದಿಗೆ ಪರಿಚಯವಾಗುವಂತಹವು.
ಆದರೆ ಆತುರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಮನೋಭಾವದಿಂದ ನಡೆದುಕೊಳ್ಳುವುದು ಬಹು ಅವಶ್ಯ. ಕೆಲವರಿಂದ ನಿಮ್ಮ ಉದ್ದೇಶವನ್ನು ತಪ್ಪಾಗಿ ಅರ್ಥೈಸುವ ಸಂಭವವಿರುವುದರಿಂದ ಸ್ಪಷ್ಟವಾಗಿ ಮಾತಾಡಿ. ಹಿರಿಯರ ಪ್ರೋತ್ಸಾಹ ನಿಮ್ಮ ಯೋಜನೆಗೆ ಬಲ ನೀಡಲಿದೆ. ವ್ಯಾಪಾರಿಗಳಿಗೆ ಇದು ಬಂಡವಾಳ ಹೂಡಿಕೆಗಾಗಿ ಚಿಂತನೆ ಮಾಡುವ ಹಾಗೂ ವಿದೇಶಿ ಸಂಪರ್ಕವೊಂದನ್ನು ಸ್ಥಾಪಿಸಲು ಪ್ರಯತ್ನಿಸುವ ಸಮಯ. ಇತರರ ಮಾರ್ಗದರ್ಶನದಿಂದ ಹೊಸ ಮಾರ್ಗಗಳು ಸ್ಪಷ್ಟವಾಗಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ ಇಂದು ನಿಮ್ಮ ಹಣದ ನಿರ್ವಹಣೆಯಲ್ಲಿ ಜಾಣ್ಮೆ ಮತ್ತು ದೈವಬಲ ಎರಡೂ ಬೇಕಾಗುವುದು. ಹಣಕಾಸಿನ ಮೇಲೆ ನಿಯಂತ್ರಣವು ಬಹು ಅವಶ್ಯ. ದುಡ್ಡು ನಷ್ಟವಾಗದಂತೆ ಎಚ್ಚರದಿಂದ ವರ್ತಿಸಿ. ಅಪರೂಪದ ಖರ್ಚುಗಳು ಉಂಟಾಗಬಹುದು. ಹಳೆಯ ಸಾಲ ಅಥವಾ ಬಾಕಿ ಹಣವನ್ನು ಮರುಪಾವತಿಸಲು ಯೋಚನೆ ಮಾಡಬಹುದು. ನಿಮ್ಮ ಖರ್ಚುಗಳ ಪಟ್ಟಿ ಪರಿಶೀಲಿಸಿ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು ಸೂಕ್ತ. ಶುಭ ಕಾರ್ಯಗಳಿಗೆ ಹಣ ಬದಲಾಗುವ ಸಾಧ್ಯತೆ ಇದೆ. ಹೂಡಿಕೆ ವಿಚಾರದಲ್ಲಿ ಪಾರಂಪರಿಕ ಮಾರ್ಗವನ್ನೇ ಅನುಸರಿಸುವುದು ಲಾಭಕಾರಿ. ಇಂದು ಧಾತುಗಳಲ್ಲಿನ ಹೂಡಿಕೆ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಶ್ರೇಷ್ಠ ಫಲ ನೀಡಬಹುದು. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಧನುಸ್ಸಿನವರು ಶಕ್ತಿಶಾಲಿಗಳಾಗಿದ್ದರೂ ಇಂದಿನ ದಿನದಲ್ಲಿ ಬೆನ್ನು, ಕೀಲುಗಳ ನೋವು ಅಥವಾ ಅತಿಯಾದ ನಡೆಯುವುದರಿಂದ ಉಂಟಾಗುವ ದೈಹಿಕ ದುರಾಳತೆಯನ್ನು ಅನುಭವಿಸಬಹುದು. ವಿಶ್ರಾಂತಿ, ಸರಿಯಾದ ಆಹಾರ ಹಾಗೂ ನಿದ್ರೆ ಬೇಕು. ಶರೀರವನ್ನು ಪುನಶ್ಚೇತನಗೊಳಿಸಲು ಹಸಿರು ತರಕಾರಿ, ಹಸಿವಿನ ಮೇಲೆ ನಿಯಂತ್ರಣ ಮತ್ತು ತಾಜಾ ಹಣ್ಣುಗಳು ಉತ್ತಮ. ಮನಸ್ಸಿಗೆ ತಂಪು ನೀಡುವ ಬಾಗಿಲುಗಳಲ್ಲಿ ಧ್ಯಾನ, ಪ್ರಾಣಾಯಾಮ ಮತ್ತು ಅಧ್ಯಾತ್ಮ ಪಠನ ಶ್ರೇಷ್ಠ ಮಾರ್ಗಗಳು. ಇಂದು ನಿಮ್ಮ ಜೀರ್ಣಕ್ರಿಯೆಗೆ ಜಾಗರೂಕತೆ ಅಗತ್ಯವಿದೆ. ಉಗ್ರ ಆಹಾರ, ಚೂರು ಬಟ್ಟೆ, ಹಾರ್ಡ್ವೇರ್ ಅಥವಾ ಮಸಾಲೆದಾರ ತಿನಿಸುಗಳಿಂದ ದೂರವಿರಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇವತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಸಮತೋಲನದ ಸವಾಲುಗಳು ಎದುರಾಗಬಹುದು. ಹಿರಿಯರ ಮಾತುಗಳಿಗೆ ಕಿವಿಗೊಡಿ. ನಿಮ್ಮ ಮಾತುಗಳು ಬುದ್ಧಿವಂತಿಕೆಯೊಂದಿಗೆ ಸಹಾನುಭೂತಿಯೊಂದಿಗೆ ಇರುವುದು ಸಂಬಂಧಗಳನ್ನು ಮೃದುವಾಗಿಸುತ್ತದೆ. ಪತ್ನಿ ಪತಿಯೊಂದಿಗೆ ಭಾವನಾತ್ಮಕ ಸಮಾಲೋಚನೆ ನಡೆಯಬಹುದು. ಅವರ ಮಾತುಗಳಿಗೆ ಸ್ಪಷ್ಟ ಉತ್ತರ ನೀಡಿ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆ ಅಥವಾ ಪ್ರವಾಸದ ಬಗ್ಗೆ ಚರ್ಚೆಗಳು ನಡೆಯಬಹುದು. ವಿಶ್ವಾಸ ಹೊಂದಿದ ಗೆಳೆಯನೊಂದಿಗೆ ನಡೆಸುವ ಮಾತುಕತೆ ಮನಸ್ಸಿಗೆ ಧೈರ್ಯ ನೀಡುತ್ತದೆ. ಯಾವುದೇ ಪುರಾತನ ದ್ವೇಷ ಅಥವಾ ದ್ವಂದ್ವವನ್ನು ಬೀಡಿ ಬಾಳಿನಲ್ಲಿ ಶುದ್ಧತೆಯನ್ನು ಆಮಂತ್ರಿಸಿ. ವೀಕ್ಷಕರೇ, ನೀವು ಇಂದು ಗುರುದೇವನ ಆರಾಧನೆ ಮಾಡುವುದು ಬಹುಪಯೋಜಕ. ಓಂ ಗ್ರಾಂ ಗ್ರೀಂ ಗ್ರೌಂ ಗುರುವೇ ನಮಃ ಎಂಬ ಬೀಜಮಂತ್ರವನ್ನು ಕನಿಷ್ಠ 18 ಅಥವಾ 36 ಬಾರಿ ಪಠಿಸಿದರೆ ಶುಭ ಫಲ ಪಡೆಯಬಹುದು. ಮನೆಯ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಪಾಂಡಿತ್ಯಪೂರ್ಣ ವ್ಯಕ್ತಿಗಳ ಸಮೀಪವಾಸದಿಂದ ಜ್ಞಾನವರ್ಧನೆಯಾಗುವುದು. ಸಕಾಲದಲ್ಲಿ ಊಟ, ತಾಜಾ ಹಣ್ಣು ಸೇವನೆ ಮತ್ತು ದಾನ ಧರ್ಮ ಮಾಡುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 3. 3 ಗುರುದೇವನ ಪ್ರಭಾವವನ್ನು ಸೂಚಿಸುವ ಸಂಖ್ಯೆ. ಇಂದು ಈ ಸಂಖ್ಯೆ ನಿಮಗೆ ಸೃಜನಾತ್ಮಕತೆ, ಬೆಳವಣಿಗೆ ಹಾಗೂ ಚುರುಕಾಗಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ ಬೂದು. ಹಳದಿ ಬಣ್ಣ ಬುದ್ಧಿವಂತಿಕೆ, ವಿವೇಕ ಮತ್ತು ಧರ್ಮನಿಷ್ಠೆಯನ್ನು ಸೂಚಿಸುತ್ತದೆ. ಬೂದು ಬಣ್ಣ ಸಮತೋಲನ, ಶಾಂತಿ ಮತ್ತು ಗಂಭೀರ ಚಿಂತನಕ್ಕೆ ಸಹಾಯಕ. ಶುಭ ಸಮಯ ಮಧ್ಯಾಹ್ನ 2:10 ಮಧ್ಯರಾತ್ರಿ 3:45 ಈ ಸಮಯದಲ್ಲಿ ಗುರುಬಲ ಹೆಚ್ಚು ಇರುತ್ತದೆ. ಮಹತ್ವದ ಯೋಜನೆಗಳು, ಸಾಮಾಜಿಕ ಕಾರ್ಯಗಳು ಅಥವಾ ಭವಿಷ್ಯದ ಪಠ್ಯ ರೂಪಿಸುವ ಕೆಲಸಗಳನ್ನು ಈ ಸಮಯದಲ್ಲಿ ಆರಂಭಿಸಿದರೆ ಯಶಸ್ಸು ಸಾಧ್ಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಎಚ್ಚರಿಕೆಯಿಂದ ಗಮನ ಹರಿಸಲು ಅಗತ್ಯವಿರುವ ದಿನವಾಗಿದೆ. ಶಿಸ್ತು, ಹೊಣೆಗಾರಿಕೆ ಮತ್ತು ಶ್ರಮಪರಸತೆಯೊಂದಿಗೆ ನಡೆದುಕೊಂಡು ಬಾಳದ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕಾದ ದಿನವಿದು. ನಿಮ್ಮ ಸುದೀರ್ಘ ಪ್ರಯತ್ನಗಳ ಫಲವಾಗಿ ಇಂದು ಕೆಲವು ಉತ್ತಮ ಫಲಿತಾಂಶಗಳು ದೊರೆಯಬಹುದು. ಆದರೆ ಆತ್ಮತೃಪ್ತಿ ಅಥವಾ ಅಹಂಕಾರದಿಂದ ದೂರವಿರುವುದು ಉತ್ತಮ. ನಿಮ್ಮ ತಾಳ್ಮೆ ಮತ್ತು ಶಾಂತಿಯು ಇಂದಿನ ಯಶಸ್ಸಿಗೆ ದಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ಕ್ಷೇತ್ರದಲ್ಲಿ ಇವತ್ತು ಉದ್ಯೋಗದಲ್ಲಿ ಹಿರಿಯರಿಂದ ಪ್ರೈಸ್ ಸಿಗುವಂತಹ ಅವಕಾಶಗಳು ಇವತ್ತು ಸಿಗಬಹುದು. ನಿಮ್ಮ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮ ಗುರುತಿಸಲ್ಪಡುತ್ತದೆ. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ನಿಮಗೆ ನೀಡಲಾಗಬಹುದು. ಇದು ಭವಿಷ್ಯದಲ್ಲಿ ಪ್ರಗತಿಗೆ ದಾರಿ ಮಾಡಿಕೊಡಬಹುದು. ಸಂಘಟನೆಗಳಲ್ಲಿ ನಿಮ್ಮ ಪಾತ್ರ ಗಂಭೀರವಾಗಿರಬಹುದಾದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲ ಅಂಗಗಳನ್ನು ಪರಿಗಣಿಸಿ. ಕೆಲವು ಪ್ರೋತ್ಸಾಹಕರ ಸೂಚನೆಗಳು ನಿಮ್ಮ ಮೇಲೆ ಹೊಸ ಜವಾಬ್ದಾರಿ ನೀಡಲು ಕಾರಣವಾಗಬಹುದು. ವ್ಯಾಪಾರಿಗಳಿಗೆ ಇದು ಲಾಭದಾಯಕ ದಿನ. ವಿಶೇಷವಾಗಿ ಮಂದಿ ಸಮಯದಲ್ಲಿ ಮಾಡಿದ ನಿರ್ಧಾರಗಳು ಈಗ ಲಾಭ ತರುವ ಸೂಚನೆ. ವಿದೇಶಿ ವ್ಯಾಪಾರ ಅಥವಾ ದೂರದ ಗ್ರಾಹಕರಿಂದ ಒಪ್ಪಂದ ಸಾಧ್ಯ. ಮತ್ತೆ ವೀಕ್ಷಕರೇ,
ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸು ನಿರ್ವಹಣೆಯಲ್ಲಿ ವೈಚಾರಿಕ ದೃಷ್ಟಿಕೋನದಿಂದ ನಡೆದುಕೊಳ್ಳುವುದು ಬಹು ಅವಶ್ಯ. ಹಳೆಯ ಹೂಡಿಕೆಗಳು ಲಾಭ ತರುವ ಸೂಚನೆ ಇದೆ. ತಾಳ್ಮೆಯಿಂದ ಹೂಡಿದ ಸಂಪತ್ತಿಗೆ ಇಂದಿನ ದಿನ ಧನಾತ್ಮಕ ಸಕ್ರಿಯತೆ ನೀಡಬಹುದು. ಅಪರೂಪದ ಖರ್ಚುಗಳು ಮೂಡಬಹುದು, ಆದರೆ ಅವು ಅನಿವಾರ್ಯವಾಗಿರಬಹುದು. ಆರೋಗ್ಯ, ಸಂಚಾರ ಅಥವಾ ಮನೆಯ ಅವಶ್ಯಕತೆಗಾಗಿ ಖರ್ಚು ಮಾಡುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚಿಗೆ ಕಡಿವಾಣ ಹಾಕುವುದು ಉತ್ತಮ. ಹೊಸ ಬಂಡವಾಳ ಹೂಡಿಕೆಗೆ ಇಂದು ಯೋಗ್ಯ ದಿನವಲ್ಲ. ಬದಲಿಗೆ ಹಳೆಯ ಲೆಕ್ಕಪತ್ರಗಳ ಪರಿಶೀಲನೆ, ಬಜೆಟ್ ಮರುವಿಮರ್ಶೆ ಅಥವಾ ಸಾಲದ ಮರುಪಾವತಿಗೆ ಯೋಚನೆ ಮಾಡುವುದು ಶ್ರೇಯಸ್ಕರ. ಇನ್ನು ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇಂದು ಮಾನಸಿಕ ಒತ್ತಡ ಮತ್ತು ಶಾರೀರಿಕ ಕುಗ್ಗುಮುಗ್ಗುಗಳಿಂದ ಸ್ವಲ್ಪದಷ್ಟು ನಿಗಾ ವಹಿಸಬೇಕಾದ ದಿನವಿದು. ವಿಶೇಷವಾಗಿ ಬಾಯಿಮುಖ ಅಥವಾ ಉದ್ದನೆಯ ಸಮಯ ಕುಳಿತಿರುವವರನ್ನು ಶರೀರದ ಸ್ಟಿಫ್ನೆಸ್ ಇಂಥವುಗಳು ಕಾಡಬಹುದು. ಪೌಷ್ಟಿಕ ಆಹಾರ ಸೇವನೆ, ಸರಿಯಾದ ನಿದ್ರೆ ಮತ್ತು ದೈಹಿಕ ಚಟುವಟಿಕೆಗಳ ಮೂಲಕ ನಿಮ್ಮ ದೈನಂದಿನ ಶಕ್ತಿಯನ್ನು ಕಾಪಾಡಿಕೊಳ್ಳಿ. ಆವರ್ತಕ ತಲೆನೋವು ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಡಬಹುದು. ಇಂದು ವಿಶೇಷವಾಗಿ ನವಗ್ರಹಗಳ ಪ್ರಭಾವದಿಂದ ಪಿತ್ತ ಸಂಬಂಧಿ ತೊಂದರೆಗಳ ಲಕ್ಷಣಗಳು ಕಾಣಿಸಬಹುದು. ನಿಂಬೆಹಣ್ಣು, ಕೊತ್ತಂಬರಿ ಸಾರು ಅಥವಾ ಬೆಲ್ಲದ ನೀರು ಸೇವನೆ ಮಾಡುವುದು ಪ್ರಯೋಜನಕಾರಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇವತ್ತು ಸಂಬಂಧಗಳಲ್ಲಿ ಸಮತೋಲನ ಮತ್ತು ವಿವೇಕ ಬೇಕಾಗಿರುವ ದಿನ. ಕುಟುಂಬದ ಸದಸ್ಯರೊಂದಿಗೆ ನೇರ ಮತ್ತು ಸ್ಪಷ್ಟ ಸಂಭಾಷಣೆ ನಡೆಸಿ. ದೈವಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಮೂಲಕ ಮನೆಯ ಶುದ್ಧತೆ ಮತ್ತು ಶಾಂತಿ ಕಾಪಾಡಬಹುದು. ವಯಸ್ಸಾದ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ನಿಗಾದಿಂದ ನಡೆದುಕೊಳ್ಳಿ. ಮಕ್ಕಳ ಅಧ್ಯಯನ ಅಥವಾ ಭವಿಷ್ಯದ ಯೋಜನೆ ಬಗ್ಗೆ ಚರ್ಚೆ ನಡೆಯಬಹುದು. ಜೀವನ ಸಂಗಾತಿಯೊಂದಿಗೆ ನಿಜವಾದ ಹೃದಯ ಸ್ಪರ್ಶಿ ಮಾತುಕತೆ ನಡೆಯುವ ಸಾಧ್ಯತೆ. ಕುಟುಂಬದಲ್ಲಿ ಒಮ್ಮೆ ಕಾಲದ ದ್ವೇಷಗಳನ್ನು ದೂರ ಮಾಡಲು ಇದು ಸೂಕ್ತ ಸಮಯ. ಎಲ್ಲರ ನಡುವೆಯೂ ಸ್ನೇಹಪೂರ್ಣ ಮನೋಭಾವ ಬೆಳೆಯುವ ದಿನವಿದು. ವೀಕ್ಷಕರೇ, ನೀವು ಇಂದು ಶನಿದೇವನ ಆರಾಧನೆ ಅತ್ಯಂತ ಪವಿತ್ರ ಫಲ ನೀಡಬಲ್ಲದು. ಓಂ ಶಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 23 ಬಾರಿ ಪಠಿಸಿ ಹುರುಳಿಕಾಳು ಅಥವಾ ನವಧಾನ್ಯ ದಾನ ಮಾಡುವುದರಿಂದ ಅಪಾಯಗಳು ದೂರವಾಗುತ್ತವೆ. ಪತ್ರಿಕೆಯಲ್ಲಿ ಪವಾಡದ ಕಥೆಗಳನ್ನು ಓದಿ ಮನಸ್ಸಿಗೆ ಧೈರ್ಯ ನೀಡಿ. ಧರ್ಮಕರ್ಮ ಮತ್ತು ಸಹಾಯ ಕಾರ್ಯಗಳ ಮೂಲಕ ಒಳಜೀವನ ಶುದ್ಧವಾಗುತ್ತದೆ. ಶಾಂತಿ ಮತ್ತು ಸಮಾಧಾನವನ್ನು ಮನೆ ಮಾಡಿ. ಅದೃಷ್ಟದ ಸಂಖ್ಯೆ 8. 8 ಶನಿದೇವನ ಪವಿತ್ರ ಸಂಖ್ಯೆ. ಇದು ನಿಮಗೆ ಶಿಸ್ತಿನ ಜೀವನ, ಧೈರ್ಯ ಮತ್ತು ಕಠಿಣ ಪರಿಶ್ರಮದ ಫಲ ನೀಡುವ ಸಂಕೇತವಾಗಿದೆ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನೀವು ತಾಳ್ಮೆಯಿಂದ ಗುರಿಯತ್ತ ಸಾಗುವ ಶಕ್ತಿ ಪಡೆಯುತ್ತೀರಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಪರಿಶುದ್ಧತೆ ಮತ್ತು ಆಂತರಿಕ ಬುದ್ಧಿವಂತಿಕೆಗೆ ಸಂಕೇತ. ಕಪ್ಪು ಶಕ್ತಿಯ ಸಮತೋಲನವನ್ನು ಸೂಚಿಸುತ್ತದೆ. ಈ ಬಣ್ಣಗಳಲ್ಲಿ ಇವತ್ತು ನೀವು ಧೈರ್ಯ ಮತ್ತು ನಿಶ್ಚಲತೆ ಪಡೆಯಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:25 ಬೆಳಗ್ಗೆ 6:05 ಈ ಸಮಯದಲ್ಲಿ ಶನಿದೇವನ ದಯೆ ಹೆಚ್ಚಿರುತ್ತದೆ. ಪ್ರತಿಷ್ಠಿತ ನಿರ್ಧಾರಗಳು, ಮಾಲೀಕತ್ವದ ಕಾರ್ಯಗಳು ಅಥವಾ ಆಂತರಿಕ ತ್ಯಾಗದ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಗಂಭೀರ, ಚಿಂತನಶೀಲ ಮತ್ತು ವಿಶ್ಲೇಷಣಾತ್ಮಕ ಸ್ವಭಾವದಿಂದ ಸುತ್ತಲಿನವರ ಗಮನ ಸೆಳೆಯುತ್ತಾರೆ. ಶನಿವಾರದ ಶನಿಗ್ರಹನ ಪ್ರಭಾವ ನಿಮ್ಮ ಅಂತರ್ಮುಖಿಯಾಗುವ ಗುಣವನ್ನು, ನೀತಿಪರತೆ, ಶಿಸ್ತಿಗೆ ಪ್ರಾಮುಖ್ಯತೆ ನೀಡುವ ಪ್ರವೃತ್ತಿಯನ್ನು ಬಲಪಡಿಸುತ್ತದೆ. ಈ ದಿನ ನಿಮ್ಮ ಒಳಗಿನ ವಿವೇಕ ಬುದ್ಧಿ ಜಾಗೃತವಾಗಿರುವುದರಿಂದ ಬೇರೆಯವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಬಲ್ಲಿರಿ. ಇಂದಿನ ದಿನದ ಶಕ್ತಿಯು ಮೌನ ಧ್ಯಾನ, ಆತ್ಮಪರಿಶೀಲನೆ ಹಾಗೂ ದೀರ್ಘಕಾಲದ ಯೋಜನೆಗಳಿಗೆ ತಯಾರಿಯಾಗಲು ಉತ್ತಮ. ಕೆಲವರಿಗೆ ಭವಿಷ್ಯದ ಗುರಿಗಳ ಬಗ್ಗೆ ಸ್ಪಷ್ಟತೆ ಲಭಿಸಬಹುದು. ಆಲೋಚನೆ, ವಿಶ್ಲೇಷಣೆ ಹಾಗೂ ಗ್ರಹಣ ಶಕ್ತಿಯು ಹೆಚ್ಚಿರುವುದರಿಂದ ನವೀಕೃತ ತಂತ್ರಜ್ಞಾನ, ಸಂಶೋಧನೆ ಅಥವಾ ಸಾಮಾಜಿಕ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ನಿರತರಾಗುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತಂತ್ರಜ್ಞಾನ, ಮಾಹಿತಿ ಸಂವಹನ ಅಥವಾ ಆಡಳಿತ ಕ್ಷೇತ್ರದವರು ತಮ್ಮ ಕಾರ್ಯತತ್ಪರತೆಯಿಂದ ಮೇಲಧಿಕಾರಿಗಳ ಗಮನ ಸೆಳೆಯುತ್ತಾರೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ ಅಥವಾ ನಿರ್ವಹಣಾ ಕೆಲಸದಲ್ಲಿ ನಂಬಿಕೆ ವ್ಯಕ್ತವಾಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಈ ದಿನ ತಮ್ಮ ಸಿವಿ ಪರಿಷ್ಕರಣೆ, ಸಂಬಂಧಿತ ಸಂಪರ್ಕಗಳನ್ನು ಪುನರ್ಸ್ಥಾಪನೆ ಮತ್ತು ಅವಕಾಶಗಳ ಬಗ್ಗೆ ಸಮಗ್ರ ಅಧ್ಯಯನ ಮಾಡುವುದಕ್ಕೆ ಅನುಕೂಲ. ಇಂದು ನಡೆದ ಸೂಚನೆಗಳು ಮುಂದಿನ ವಾರಗಳಲ್ಲಿ ಪ್ರಯೋಜನಕಾರಿಯಾಗಬಹುದು. ಉದ್ಯಮಿಗಳಿಗಾಗಿ ಇಂದು ಹೊಸ ತಂತ್ರ, ಆರ್ಥಿಕ ಲೆಕ್ಕಪತ್ರಗಳ ಪರಿಶೀಲನೆ, ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವ ಕುರಿತ ಚಿಂತನೆ ನಡೆಯಬಹುದು. ಸಹಚರರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡುವುದರಿಂದ ಉತ್ತಮ ಬದಲಾವಣೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು
ಹಣಕಾಸಿನ ವಿಷಯದಲ್ಲಿ ಇಂದು ಜಾಗ್ರತೆ ಹಾಗೂ ವಿಶ್ಲೇಷಣೆ ಮುಖ್ಯ. ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದಾದ ಯೋಗವಿದೆ, ಮುಖ್ಯವಾಗಿ ಆರೋಗ್ಯ, ಮನೆಯ ಬದಲಾವಣೆ ಅಥವಾ ಉಪಕರಣಗಳ ಕುರಿತು. ಆದ್ದರಿಂದ ಹೆಚ್ಚಿನ ಖರ್ಚು ನಿರ್ಧಾರಗಳನ್ನು ಮಿತಿಮೀರಿ ಮಾಡಬೇಡಿ. ಹಳೆಯ ಸಾಲದ ಬಾಕಿಗಳು ಸಿಗುವ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ನೂತನ ಯೋಜನೆಗಳ ಬಗ್ಗೆ ಆಸಕ್ತಿ ಮೂಡಬಹುದು, ಆದರೆ ಶನಿಗ್ರಹನ ಪರಿಣಾಮದಿಂದ ಹೆಚ್ಚಿನ ಹೂಡಿಕೆಗೆ ಈ ದಿನ ಅನುವು ಕಡಿಮೆ ಇದೆ. ಹಿರಿಯರ ಸಲಹೆಯ ಮೇರೆಗೆ ನಡೆಯುವುದು ಶ್ರೇಷ್ಠ. ಒಟ್ಟಿನಲ್ಲಿ ಮಿತವ್ಯಯ, ವಿಶ್ಲೇಷಣಾತ್ಮಕ ಹಣಕಾಸು ನಿರ್ವಹಣೆ ಹಾಗೂ ಭವಿಷ್ಯದ ಬಗ್ಗೆ ಉದ್ದಕ್ಕೂ ಯೋಜನೆ ಮಾಡುವುದು ಉಪಯುಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶ್ರಮಕ್ಕಿಂತಲೂ ಮಾನಸಿಕ ಒತ್ತಡ ಹೆಚ್ಚು ಇರುವ ಸಂಭವವಿದೆ. ಹೊಟ್ಟೆ, ಮಿದುಳು, ನಿದ್ರೆ ಸಂಬಂಧಿತ ಸಮಸ್ಯೆಗಳು ಕಾಡಬಹುದು. ದೈಹಿಕ ಶಕ್ತಿ ಪುನರ್ಸ್ಥಾಪನೆಗಾಗಿ ಹೆಚ್ಚಿನ ನೀರು ಸೇವನೆ, ಸರಳ ಆಹಾರ, ಯೋಗ, ಧ್ಯಾನ ಇವು ಅವಶ್ಯ. ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಇಂದ್ರಿಯಗಳ ನಿಯಂತ್ರಣಕ್ಕೆ ಒತ್ತಡ ಬರುವ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ವಾತಾವರಣ ಬದಲಾವಣೆ, ಹಸಿರು ಪ್ರದೇಶಗಳಲ್ಲಿ ಕಾಲ ಕಳೆಯುವುದು ಅಥವಾ ಶಾಂತ ಸಂಗೀತ ಕೇಳುವುದು ಲಾಭದಾಯಕ. ಆರೋಗ್ಯದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಎಚ್ಚರಿಕೆ ಅಗತ್ಯವಿರುವ ದಿನವಿದು. ಮರುಪರಿಶೀಲನೆ ಹಾಗೂ ನಿಯಮಿತ ಜೀವನ ಪದ್ಧತಿ ಪಾಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರೊಂದಿಗೆ ಗಂಭೀರ ಸಂವಾದಗಳು ನಡೆಯಬಹುದು. ಸಂವೇದನಾತ್ಮಕ ವಿಷಯಗಳು ಚರ್ಚೆಗೆ ಬರಬಹುದು. ಆದರೆ ನಿಮಗೆ ಇರುವ ಸಹಾನುಭೂತಿ ಹಾಗೂ ಸಮವಸ್ತ್ರ ದೃಷ್ಟಿಕೋನ ಇವು ಸಮಸ್ಯೆಗಳನ್ನು ಸಮಾಧಾನದಿಂದ ಪರಿಹರಿಸಬಲ್ಲದು. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಗುರಿಗಳ ಬಗ್ಗೆ ಚರ್ಚೆ ನಡೆಸಬಹುದಾದ ಯೋಗವಿದೆ. ಈ ಮೂಲಕ ಬಲವಾದ ಸಂಬಂಧವೊಂದನ್ನು ಪುನರ್ಸ್ಥಾಪಿಸಬಹುದು. ಇಂದಿನ ದಿನ ಸೌಹಾರ್ದಪೂರ್ಣ ಮಾತು, ಶ್ರದ್ಧೆಯ ಮನೋಭಾವನೆ ಹಾಗೂ ನಿಶ್ಚಲ ಭಾವನೆ ಅಗತ್ಯ. ಹಿರಿಯರ ಸೇವೆ, ಮಕ್ಕಳಿಗೆ ಬೆಂಬಲ ಹಾಗೂ ಮನೆಯ ಭದ್ರತೆ ಬಗ್ಗೆ ಗಮನ ಕೊಡಲು ಈ ದಿನ ಸರಿಯಾದ ಸಮಯವಾಗಿದೆ. ವೀಕ್ಷಕರೇ, ನೀವು ಇಂದು ಶನಿಗ್ರಹನ ಶಾಂತಿಗೆ ಆಧ್ಯಾತ್ಮದ ಮಾರ್ಗ ಅತಿ ಮುಖ್ಯ. ಈ ಶನಿವಾರದಂದು ನಿಮ್ಮ ಮನಸ್ಸಿಗೆ ಶುದ್ಧತೆ ಹಾಗೂ ಶಾಂತಿ ನೀಡಲು ಧ್ಯಾನ, ಶನಿಗೆ ಜಪ, ದೀಪಾರಾಧನೆ ಹಾಗೂ ದಾನಗಳು ಶ್ರೇಷ್ಠ ಫಲ ನೀಡುತ್ತವೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಪ್ಪು ಉಂಡೆಗಳ ದಾನ ಶನಿಗೆ ಶಮನ. ಬಡವರಿಗಾಗಿ ಅನ್ನದಾನ, ಕೂಲಿಕಾರರಿಗೆ ಉಪಯೋಗವಾಗುವ ವಸ್ತುಗಳ ದಾನ ಹಾಗೂ ನದಿ ತೀರ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ಶುಭ. ಅದೃಷ್ಟದ ಸಂಖ್ಯೆ 4. ಈ ದಿನದ ಶಕ್ತಿಯ ಸಂಕೇತವಾಗಿರುವ ಸಂಖ್ಯೆ. ಇದು ಗಂಭೀರ ಚಿಂತನೆ, ಸ್ಥಿರತೆ ಹಾಗೂ ಪರಿಶೀಲನೆಗೆ ಸೂಚನೆ ನೀಡುತ್ತದೆ. ಎಲ್ಲ ವಿಷಯಗಳಲ್ಲೂ ಸಮಗ್ರ ತಿಳಿವಳಿಕೆಯಿಂದ ನಡೆದುಕೊಳ್ಳಿ. ಅದೃಷ್ಟದ ಬಣ್ಣ ಕಪ್ಪು. ಕಪ್ಪು ಬಣ್ಣ ಶನಿಗ್ರಹನ ಶಕ್ತಿಯ ಪ್ರತೀಕ. ಇದು ಕಠಿಣ ಪರಿಶ್ರಮ, ಒಳನೋಟ ಮತ್ತು ಶಿಸ್ತಿಗೆ ಸಹಾಯಕ. ಕಪ್ಪು ಬಣ್ಣದ ಬಟ್ಟೆ ಅಥವಾ ಹೂವುಗಳಿಂದ ಶನಿಗೆ ಅರ್ಚನೆ ಮಾಡುವುದರಿಂದ ನಿಮ್ಮ ಮನಃಶಕ್ತಿ ಶುದ್ಧವಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ಪೂಜೆ, ಹಣಕಾಸು ನಿರ್ಣಯ, ಮೌಲ್ಯಮಾಪನ ಅಥವಾ ಮನಃಶಾಂತಿಯ ಚಟುವಟಿಕೆಗಳು ಶ್ರೇಷ್ಠ ಫಲ ನೀಡುತ್ತವೆ. ಶಕ್ತಿಯು ಸ್ಥಿರವಾಗಿರುವ ಸಮಯ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ನಾಜೂಕಾದ ಭಾವನಾತ್ಮಕತೆ, ಕಲಾತ್ಮಕ ಚಿಂತನ ಶಕ್ತಿ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಯಿಂದ ಡೇಜನ್ನಗಳು ವಿಶೇಷತೆಯನ್ನು ಪಡೆಯುತ್ತಾರೆ. ಶನಿವಾರದ ಶನಿಗ್ರಹನ ಪ್ರಭಾವದಿಂದಾಗಿ ನಿಮಗೆ ಸ್ವಯಂ ಪರಿಶೀಲನೆ ಮತ್ತು ಆಂತರಿಕ ಬೆಳವಣಿಗೆಯ ಅಗತ್ಯ ಹೆಚ್ಚು ಅನುಭವವಾಗಬಹುದು. ಈ ದಿನ ನಿಮ್ಮ ಮನಸ್ಸು ಹೆಚ್ಚು ದಾರ್ಶನಿಕವಾಗಿ ಕೆಲಸ ಮಾಡುತ್ತಿದ್ದು, ಹೊಸ ಒಳನೋಟಗಳು ಮೂಡಬಹುದಾದ ಸಮಯವಿದು. ವೀಕ್ಷಣಾ ಶಕ್ತಿ, ಕಲ್ಪನೆ ಹಾಗೂ ಪ್ರೇರಣೆಯು ಇವತ್ತು ನಿಮ್ಮ ಸಾಥಿಯಾಗುತ್ತವೆ. ಈ ಶನಿವಾರ ನೀವು ಹಿಂದಿನ ತಪ್ಪುಗಳನ್ನು ಪರಿಶೀಲಿಸಿ ಭವಿಷ್ಯದ ದೃಷ್ಟಿಕೋನವನ್ನು ಮರುಆಕಾರಗೊಳಿಸಬಹುದಾದ ಅದ್ಭುತ ಅವಕಾಶವಿದೆ. ಒಟ್ಟು ದಿನವೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಈ ದಿನ ನಿಮಗೆ ಸ್ವಂತ ಕೆಲಸದ ಮೇಲಿನ ಗಮನ ಹೆಚ್ಚಾಗುತ್ತದೆ. ಕಲಾತ್ಮಕ, ಸಂವಹನ, ಚಿತ್ರಕಲೆ, ಸಂಶೋಧನೆ ಅಥವಾ ಚಿಕಿತ್ಸಾ ಕ್ಷೇತ್ರದವರು ತಮ್ಮ ವೈಯಕ್ತಿಕ ಶೈಲಿಯಲ್ಲಿ ಗಮನ ಸೆಳೆಯುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಉಂಟಾಗುವ ಒಡನಾಟವು ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಾಗಬಹುದು. ಅಧಿಕಾರದ ಪ್ರತಿಮೆಗಳೊಂದಿಗೆ ಹೆಚ್ಚು ಶಾಂತ ಹಾಗೂ ತಾಳ್ಮೆಯೊಂದಿಗೆ ಮಾತನಾಡುವುದು ಅಗತ್ಯ, ಏಕೆಂದರೆ ಇಂದು ಮಾತುಗಳಿಂದ ಗೊಂದಲದ ಸಾಧ್ಯತೆ ಇದೆ. ಸೂಕ್ಷ್ಮ ವಿಷಯಗಳ ನಿರ್ವಹಣೆಯಲ್ಲಿ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅನಾವಶ್ಯಕ ಚರ್ಚೆಗಳಲ್ಲಿ ತೊಡಗದೆ ಮನಸ್ಥಿತಿಯ ಸಮತೋಲವಿಟ್ಟುಕೊಳ್ಳಿ. ಉದ್ಯಮಗಳಲ್ಲಿ ಹೊಸ ಐಡಿಯಾಗಳಿಗೆ ಚಿಂತನೆ ಆರಂಭಿಸಲು ಉತ್ತಮ ದಿನವಿದು, ಆದರೆ ಜಾರಿಗೆ ತರುವ ಮೊದಲು ಎಲ್ಲ ಬದಲಾವಣೆಗಳನ್ನು ಪೂರಕವಾಗಿ ಮೌಲ್ಯಮಾಪನ ಮಾಡುವುದು ಒಳಿತು.
ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿರ್ಣಯಾತ್ಮಕವಾದದ್ದಾಗಿರುವ ಸಾಧ್ಯತೆವಿದೆ. ಹಿಂದಿನ ಸಾಲ ಖರ್ಚುಗಳ ಪರಿಶೀಲನೆ ಅಥವಾ ದುರ್ಬಳಕೆಯ ಬಗ್ಗೆ ಅರಿವು ಮೂಡಬಹುದು. ಮಿತವ್ಯಯದ ಪಾಲನೆಯಿಂದಾಗಿ ಹಣಕಾಸಿನ ಸ್ಥಿತಿಗೆ ನಿಯಂತ್ರಣ ನೀಡಬಹುದಾದ ಕಾಲ. ನಿಮ್ಮ ಒಳಜ್ಞಾನ ಹಾಗೂ ಆಳವಾದ ಪರಿಗಣನೆ ನಿಮಗೆ ಉತ್ತಮ ಹಣಕಾಸು ತೀರ್ಮಾನಗಳನ್ನು ತಾಳಲು ಸಹಾಯ ಮಾಡಬಹುದು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಹೂಡಿಕೆಯಲ್ಲಿ ಧೈರ್ಯಕ್ಕಿಂತಲೂ ಜಾಣ್ಮೆ ಮುಖ್ಯ. ಈ ದಿನ ಯಾವುದೇ ದೊಡ್ಡ ಹಣಕಾಸು ಬದಲಾವಣೆ ಮಾಡುವ ಮೊದಲು ಹಿರಿಯರ ಅಥವಾ ನಿಸ್ವಾರ್ಥ ಸಲಹೆಗಾರರ ಮಾರ್ಗದರ್ಶನ ಅಗತ್ಯ. ಲಾಭ ಹಾಗೂ ಹಾನಿಗಳ ಬಗ್ಗೆ ನಿರ್ಲಿಪ್ತ ಭಾವನೆ ಇರಿಸುವುದರಿಂದ ಧನ ಸಂಬಂಧಿತ ಶಮನ ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನೀರಸತೆ, ಮನೋಸ್ಥಿತಿಯ ಅಸ್ಥಿರತೆ ಅಥವಾ ನಿದ್ರಾಹೀನತೆ ತೊಂದರೆ ನೀಡಬಹುದು. ಅಜೀರ್ಣ, ನರಬಂಧ, ದೇಹದಲ್ಲಿ ನೀರಿನ ಕೊರತೆ ಇವುಗಳಲ್ಲಿ ಎಚ್ಚರಿಕೆ ಅಗತ್ಯ. ಷಟ್ರಸಯುಕ್ತ ಆಹಾರ, ಬೆಳಿಗ್ಗೆ ಹಸಿವು ಇಲ್ಲದಿದ್ದರೂ ಹಗುರವಾದ ಆಹಾರ ಸೇವನೆ ಮತ್ತು ತಾಜಾ ಹಣ್ಣುಗಳು ಸಹಾಯಕ. ಧ್ಯಾನ, ಪ್ರಾಣಾಯಾಮ ಹಾಗೂ ಜಲಚಿಕಿತ್ಸೆಯ ಮೂಲಕ ನಿಮ್ಮ ದೇಹ ಹಾಗೂ ಮನಸ್ಸಿನ ಸಮತೋಲನವನ್ನು ಪುನಃ ಸ್ಥಾಪಿಸಬಹುದು. ಹೆಚ್ಚು ತೂಕದ ಕೆಲಸಗಳಿಂದ ದೂರವಿದ್ದು ಆಲಸ್ಯವನ್ನು ಬದಿಗೊತ್ತಿ ಸಣ್ಣ ಚಟುವಟಿಕೆಗಳನ್ನು ಆಯ್ಕೆ ಮಾಡಿ. ಅಂದಹಾಗೆ ಇಂದಿನ ದಿನ ಆರೋಗ್ಯದ ಗಂಭೀರತೆ ಮೌನದಿಂದ ಶುರುವಾಗುತ್ತದೆ. ಹೀಗಾಗಿ ನಿಮ್ಮ ದೇಹದ ಸಂದೇಶಗಳಿಗೆ ಗಮನ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ನಾಜೂಕಾದ ಭಾವನೆಗಳ ವ್ಯಾಖ್ಯಾನಗೊಳ್ಳುವ ದಿನವಾಗಿರುವುದರಿಂದ ಸಂಬಂಧಗಳಲ್ಲಿ ಜೋಪಾನ ಅಗತ್ಯ. ನೀವು ಹೇಳಿದ ಮಾತು ಅಥವಾ ತೆಗೆದುಕೊಂಡ ನಿಶ್ಚಯ ಸಹಜವಾಗಿ ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿ ಮಾತು ಹಾಗೂ ನಡೆಗೆ ಮೆಲುಕು ಹಾಕಿ ಮಾತನಾಡುವುದು ಬಹುಮುಖ್ಯ. ವಿವಾಹಿತರಿಗೆ ಸಂಗಾತಿಯ ಭಾವನೆಗಳನ್ನು ಗಮನದಿಂದ ಕೇಳುವುದು ಮತ್ತು ತಾಳ್ಮೆಯಿಂದ ಪ್ರತಿಕ್ರಿಯಿಸುವುದು ಸಂಬಂಧ ಬಲಪಡಿಸುವುದು. ಕುಟುಂಬ ಸದಸ್ಯರೊಂದಿಗೆ ಶಾಂತ ಸಂವಾದ, ಸಹಾನುಭೂತಿ ಹಾಗೂ ಸಾಂತ್ವನದ ಮಾತುಗಳು ಹೆಚ್ಚು ಫಲಕಾರಿಯಾಗಬಹುದು. ಒಟ್ಟಾರೆ ಇವತ್ತಿನ ಕುಟುಂಬ ಜೀವನ ಒಂದು ಮೃದುತೆಯ ಪರೀಕ್ಷೆಯಾಗಿದ್ದು ನಿಮ್ಮ ನಿಜವಾದ ಮೌಲ್ಯಗಳ ಪ್ರತಿಬಿಂಬವಾಗಲಿದೆ. ವೀಕ್ಷಕರೇ, ನೀವು ಇಂದು ನಿಮ್ಮ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹತ್ತಿರದಿಂದ ಅನುಭವಿಸುವ ದಿನ. ಧರ್ಮಗ್ರಂಥ ಓದು, ಭಜನೆ, ಜಪ ಅಥವಾ ಮಂದಿರ ಭೇಟಿಯು ನಿಮ್ಮ ಆತ್ಮಕ್ಕೆ ಪೂರಕ ಶಕ್ತಿಯನ್ನು ಒದಗಿಸಲಿದೆ. ಶನಿವಾರದ ಶನಿಗ್ರಹಣ ಶಮನಕ್ಕಾಗಿ ಶನಿವಾರದ ವಿಶೇಷ ಉಪವಾಸ, ತುಳಸಿ ದಳದ ಅರ್ಚನೆ ಅಥವಾ ಭಕ್ತರ ಸೇವೆ ಮಾಡುವುದು ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ 27 ಅಥವಾ 54 ಬಾರಿ ಜಪಿಸಿ. ಕಪ್ಪು ಎಳ್ಳು, ಲೋಹದ ವಸ್ತು ಅಥವಾ ಶನಿಗೆ ಅಭಿಮಾನಿಗಳ ಸೇವೆ ಮಾಡಿ. ಶ್ರದ್ಧೆಯಿಂದ ಮಾಡಿದ ಧ್ಯಾನ, ಮೌನ ಮತ್ತು ನೀತಿ ಪಾಲನೆಯಿಂದಾಗಿ ಈ ದಿನ ಶಕ್ತಿಯ ಆಳವನ್ನೇ ನೀವೇ ಅನುಭವಿಸಬಹುದು. ಅದೃಷ್ಟದ ಸಂಖ್ಯೆ 7. ಮೌಲ್ಯಮಾಪನ, ಒಳಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತ. ಈ ದಿನದ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಿರ್ಧಾರದಲ್ಲಿ ಆಂತರಿಕ ಆವಾಜಿಗೆ ಪ್ರಾಮುಖ್ಯತೆ ನೀಡಿ. ಅದೃಷ್ಟದ ಬಣ್ಣ ನೇರಳೆ. ಈ ಬಣ್ಣವು ಶನಿವಾರದ ಶನಿಗ್ರಹಣ ಪ್ರಭಾವದ ಶಮನ, ಮೌನ ಹಾಗೂ ಆತ್ಮಶುದ್ಧಿಯ ಪ್ರತೀಕ. ಈ ಬಣ್ಣದಲ್ಲಿ ಧ್ಯಾನ ಅಥವಾ ದಾನ ಕಾರ್ಯಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಶ್ರದ್ಧೆ ಹಾಗೂ ಶಾಂತಿಯು ಬೆಳೆಯುತ್ತವೆ. ಶುಭ ಸಮಯ ಸಂಜೆ 5:15 ರಿಂದ ರಾತ್ರಿ ಬೆಳಗ್ಗೆ 6:45. ಈ ಸಮಯದಲ್ಲಿ ಧ್ಯಾನ, ಪಠಣ, ಪುಣ್ಯಕರ್ಮಗಳು ಉತ್ತಮ ಫಲ ನೀಡುತ್ತವೆ. ಮನಸ್ಸು ಸ್ಥಿರವಾಗಿರುವ ಕಾಲಮಿತಿ. ಶನಿವಾರದ ಆಧ್ಯಾತ್ಮಿಕ ಶಕ್ತಿ ಈ ಸಮಯದಲ್ಲಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.